ಎಲ್ರಿಗೂ ನಮಸ್ಕಾರ. ನಾನು ಪ್ರೇಮ್ ಕುಮಾರ್ ಮಾತಾಡೋದು. ಇಂದು ಸ್ವಲ್ಪ ವಿಭಿನ್ನವಾಗಿ ಮಾಡುವ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಾನೇ ಲಲಿತಾ ಸಾಹಿತ್ಯ ವೇದಿಕೆಯ ಒಂದು ವೇದಿಕೆಯಲ್ಲಿ ನಾನು ಮತ್ತು ಕವಿ ಸಿದ್ಧಲಿಂಗಯ್ಯನವರು, ಹಾಗೆ ಕೃಷ್ಣೇಗೌಡರು, ಯು ಡಿ ನರಸಿಂಹಯ್ಯನವರು, ಡಾಕ್ಟರ್ ವಿಜಯಮ್ಮ ಅವರು ಒಂದು ಸಭೆಯಲ್ಲಿ ಭಾಗವಹಿಸಿದ್ವಿ. ಬಹಳ ಖುಷಿ ತಂತು. ಆಗ ನಾನು ಅಂದ್ಕೊಂಡೆ, ಇವತ್ತು ಏನಾದರೂ ಲೈವ್ ಮಾಡಿದ್ರೆ ಅದು ಒಂದು ಕುವೆಂಪು ಮೇಲೆ ಮಾಡುವ. ರಾಷ್ಟ್ರಕವಿ ಕುವೆಂಪು. ಫೆಬ್ರವರಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ, ನಮಸ್ಕಾರ. ಹಲೋ. ಸ್ನೇಹಿತರೆ, ಈ ಫೆಬ್ರವರಿ 21ನೇ ತಾರೀಕು ಭಾನುವಾರ ಮಂಡ್ಯದಲ್ಲಿ ನಡೀತಾ ಇರೋ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶೇಷ ಉಪನ್ಯಾಸ 11 ಗಂಟೆಗೆ ಕುವೆಂಪು ಮೇಲೆ ನಾನು ನೀಡ್ತಾ ಇದ್ದೀನಿ. ತಾವು ಬಿಡುವಿದ್ದರೆ ದಯವಿಟ್ಟು ಮಂಡ್ಯ ಆಗಿ ಬರ್ಬೋದು, ಅಲ್ಲಿ ಭಾಗವಹಿಸ್ಬೋದು. 3 ದಿನ ನಡೀತಾ ಇದೆ ನುಡಿ ಜಾತ್ರೆ. 19, 20 ಮತ್ತು 21 ಮಂಡ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. 22ನೇ ತಾರೀಕು ಬ್ರಹ್ಮಶ್ರೀ ಪತ್ರಿಜಿಯವರು ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ. ಅದು ಸೋಮವಾರ 11 ಗಂಟೆಗೆ ಕುವೆಂಪು ಪಿರಮಿಡ್ನ ಒಂದು ಸಾರ್ವಜನಿಕವಾಗಿ ಅದು ಓಪನ್ ಆಗ್ತಾ ಇದೆ, ಅಫಿಷಿಯಲಿ. ಓಕೆ, ಅದು ತಮಗೂ ಎಲ್ರಿಗೂ ಸುಸ್ವಾಗತವನ್ನು ಬಯಸ್ತೇನೆ. 2 ಕಾರ್ಯಕ್ರಮಗಳಿಗೆ. ಒಂದು ಭಾನುವಾರ 21 10:30 11 ಗಂಟೆಗೆ ನನ್ನ ಕನ್ನಡ ಸಾಹಿತ್ಯ, ನನ್ನ ಭಾಷಣ ಇರ್ತದೆ. ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ, ಅದು ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದಾರೆ. 22ನೇ ತಾರೀಕು ಸೋಮವಾರ ಅದು ಬಂದು ಬ್ರಹ್ಮಶ್ರೀ ಪತ್ರಿಜಿಯವರು ನಮ್ಮ ಕುವೆಂಪು ಪಿರಮಿಡ್ ಏನು ನಿಡಘಟ್ಟದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿ ಅಲ್ಲಿ ನಿರ್ಮಿಸಿದ್ದೀವಿ, ಅದನ್ನು ಒಂದು ಅಧಿಕೃತವಾಗಿ ಅದು ತೆರವುಗೊಳ್ತಾ ಇದೆ, ಪ್ರಾರಂಭೋತ್ಸವ ಆಗ್ತಾ ಇದೆ. ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಮತ್ತು ನನ್ನೆಲ್ಲ ಸ್ನೇಹಿತರುಗಳಿಗೂ ಬಂಧುಗಳಿಗೂ ಮತ್ತು ಆನ್ಲೈನು ಆಫ್ಲೈನು ಎಲ್ರಿಗೂ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಇದು ಮಂಡೇ ಸೋಮವಾರ 11 ಗಂಟೆಗೆ. ದಯವಿಟ್ಟು ಬಿಡುವು ಮಾಡ್ಕೊಂಡು ಬನ್ನಿ. ನಿಮ್ಮ ಒಂದು ದಿನ, ಒಳ್ಳೆಯ ಒಂದು ದಿನವನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ರಿ ಅಂತ ನಾನು ಅದನ್ನು ಗ್ಯಾರಂಟಿ ಕೊಡಬಲ್ಲೆ ಸ್ನೇಹಿತರೆ. ಆದರೂ ಇದು ಒಂದು ದಾಖಲೆಯಾಗಿ ಉಳಿಲಿ. ನಾನು ಈಗ ಏನು ಭಾನುವಾರ ಒಂದು ಭಾಷಣವನ್ನು ನೀಡ್ತಾ ಇದ್ದೇನೆ, ಅದಕ್ಕೆ ಒಂದು ತಯಾರಿನ ತೊಗೊಂಡಂಗೆ ಆಗುತ್ತೆ, ಒಂದು ಪ್ರಿಪ್ರೇಷನ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಕುವೆಂಪು ಚಿಂತನೆಗಳು ಅಂತ ಒಂದು ಮಾಡುವ ಅಂತ ಅಂದ್ಕೊಂಡಿದ್ದೆ. ಶಾಂತರಾಜು ಬಂದರು, ನಮಸ್ಕಾರ. ನೋಡಿ, ಅವರು ನಮ್ಮ ಗುರುಗಳು, ಶಾಂತರಾಜು ಅವರು ಗುರುಗಳು. ಯಾಕಂದರೆ ಕುವೆಂಪು ಆಸಕ್ತಿ ಹುಟ್ಟಿಸಿದವರಲ್ಲಿ ಕೃಷ್ಣೇಗೌಡರು ಮತ್ತು ನಮ್ಮ ತೈಲೂರು ವೆಂಕಟಕೃಷ್ಣ ಅವರು, ನಮ್ಮ ಮಾವ ಅವರು, ಸೋದರ ಮಾವ ಅವರು, ನಮ್ಮ ಶಾಂತರಾಜು, ಹೀಗೆ ಮುಕುಂದರಾಜು, ಅನೇಕ ಜನರು, ಕೋನ ನಾಗರಾಜು, ಇವರೆಲ್ಲ ಸಾಹಿತ್ಯದ ಒಂದು ಅದನ್ನೇ ತಮ್ಮ ಜೀವಾಳವಾಗಿ ಮಾಡಿಕೊಂಡವರು. ಹಾಗೆ ಒಂದು ಕನ್ನಡವನ್ನು ಇವತ್ತು ಏನಾದರೂ ಉಳಿದಿದೆ ಅಂದರೆ ಈ ಒಂದು ಕನ್ನಡ ಮನಸ್ಸುಗಳು, ಕನ್ನಡದ ಹೃದಯಗಳು ಇವತ್ತು ಕೆಲಸ ಮಾಡ್ತಾ ಇದೆ. ಅದನ್ನು ನಾನು ಎಲ್ಲರೂ ಜ್ಞಾಪಿಸ್ಕೊತೀನಿ. ಯಾಕಂದರೆ ನಾನು ಒಬ್ಬ ಮೂಲತಃ ಸಿವಿಲ್ ಇಂಜಿನಿಯರು. ನನ್ನ ತಂದೆಯವರು ಕೆಂಚೇಗೌಡರು ಅಂತ ಮಂಡ್ಯ ಜಿಲ್ಲೆ ತುರಶೆಟ್ಟಳ್ಳಿ. ಹಾಗೆ ಅವರು ಬೆಂಗಳೂರಿಗೆ 50 ವರ್ಷಗಳ ಹಿಂದೆ ಬಂದಾಗ ನಾವೆಲ್ಲ ಚಿಕ್ಕ ಹುಡುಗರು. ಹಾಗೆ ನಾವು ಇಂಜಿನಿಯರಿಂಗ್ ಪದವಿ, ನಾವು 2ನೇ ಒಂದು ತಲೆಮಾರಿನ ಇಂಜಿನಿಯರು. ಒಬ್ಬ ನಮ್ಮ ತಂದೆ ಯಾವತ್ತೂ ಸರ್ಕಾರಿ ನೌಕರಿಯನ್ನು ತಗೋಬೇಡ ಅಂಥೇಳಿ ಅವರು ನಮ್ಮನ್ನು ಪ್ರೈವೇಟ್ ಇದರಲ್ಲೇ ಮಾಡಲು ಅಂತ ಹೇಳಿ ನನ್ನನ್ನು ಬಿಟ್ಟರು. ಅದು ನನ್ನ ಶ್ರೀಮತಿಯವರು ವಾಸ್ತುಶಿಲ್ಪಿಗಳು. ನಾವು ಸೇರಿ 25 ವರ್ಷಗಳಿಂದ ಸಂಸ್ಥೆಯನ್ನು ನಡೆಸ್ಕೊಂಡ್ಬಂದಿದ್ದೀವಿ. ಆದರೂ ಸಹ ಈ ಒಂದು ಎಲ್ಲೂ ಈ ಕುವೆಂಪು ಚಿಂತನೆಗಳು ಮತ್ತು ಸಾಹಿತ್ಯಕ್ಕೆ ಬರಬೇಕು ಅಂದರೆ ನಮ್ಮ ಶಾಂತರಾಜು ಅಂತ ಕನ್ನಡದ ಮನಸ್ಸುಗಳು ಕಾರಣ. ನಾವು ಪಿರಮಿಡನ್ನು 2015ರಲ್ಲಿ ನಾನು 2005ರಲ್ಲಿ ಪತ್ರಿಜಿ ಅವ್ರನ್ನ ನಾನು ನಮಸ್ಕಾರ ಪ್ರಮೋದ್ ಪತ್ರಿಜಿ ಅವ್ರನ್ನ ಭೇಟಿಯಾದೆ. ಅವರು ನನಗೆ ವಾಸ್ತುಶಿಲ್ಪಿಗಳು ಮತ್ತು ಇಂಜಿನಿಯರ್ ಆಗಿ
ಕೆಲಸ ಮಾಡಿ ಅಂತ ಹೇಳಿದ್ರು. ಆಮೇಲೆ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು ಮಾಡಿದ್ರು, ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರು ಮಾಡಿದ್ರು. ಆಮೇಲೆ ಏನದು ಬೆಂಗಳೂರಿನಿಂದ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ 2009ರಿಂದ ನಿಂತಿದ್ದೆ. 2013ರಲ್ಲಿ ಬಸವನಗುಡಿ ಕ್ಷೇತ್ರದಿಂದ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅದರ ಅಧ್ಯಕ್ಷನ ಮಾಡಿದ್ರು. ಆಮೇಲೆ ಸೊ ಇದೆಲ್ಲ ಏನಂತಂದರೆ ಎಲ್ಲ ಆಗುಂತಕರು ಆಪದ್ಬಾಂಧವರು ಬಂದು ನಮ್ಮ ಎಲ್ಲೋ ಒಂದು ಮೇಲ್ಮಟ್ಟಕ್ಕೆ ಎತ್ತಿಸ್ತಾರೆ ಅನ್ನೋದನ್ನು ನಾನು ನಂಬ್ತೀನಿ. ಯಾಕಂದರೆ ನಾನು ಕನ್ನಡ ಮೀಡಿಯಂ ನ್ಯಾಷನಲ್ ಕಾಲೇಜು ಮತ್ತು ಅದೇ ನಾವು ಎಚ್ ನರಸಿಂಹಯ್ಯನವರ ಪ್ರಾಡಕ್ಟ್. ನಾನು ಪ್ರಶ್ನಿಸದೆ ಏನನ್ನೂ ಒಪ್ಪಬೇಡಿ. ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮಿಗೆ ಬಂದು ತಗಲಾಕೊಂಡು ಕಡಿಮೆ ಅಂಕಗಳು ಅದೆಲ್ಲ ಆದಮೇಲೆ ಒಂದು ಸಾಹಿತ್ಯದ ವಾತಾವರಣ, ಒಂದು ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆಳೆದು ನಾವು ಎಲ್ಲೋ ನಮಸ್ಕಾರ ಪ್ರಮೋದ್. ಸೊ ಆ ಒಂದು ಇದರಲ್ಲಿ ನಾವು ಬಹಳ ಒಳ್ಳೆಯದು ಇದಾಯಿತು. ಆಮೇಲೆ ನನಗೆ ಪರಿಚಯವಾದವರೆಲ್ಲ ನನಗೆ ದೂರದ ವ್ಯಕ್ತಿಗಳು. ಚಿನ್ಮ್ಯ ಮಿಷನ್ನು ಅವರು ನಮ್ಮ ಕರ್ನಾಟಕದವರಲ್ಲ, ಸ್ವಾಮಿ ಸುಖಬೋಧಾನಂದಜಿ ಅವರು ಕಂಪ್ಲೀಟ್ ಇಂಗ್ಲೀಷಿನ ಭಾಷೆಯಿಂದ ಅವರಿದ್ದವರು. ಅಪರೇಶ್ ಆಚಾರ್ಯಜಿ ಭಾಷಣ ಶಾಸ್ತ್ರವನ್ನು ಹೇಳ್ಕೊಟ್ಟವ್ರು ನನಗೆ. ಹಾಗೆ ಆಂಥೋನಿ ವಿಲಿಯಮ್ಸು ಬಂಗಾಲ್ ಅವರವರು. ಹಾಗೆ ರಾಮಕೃಷ್ಣ ಆಶ್ರಮದಲ್ಲಿ ಕನ್ನಡದ ವಾತಾವರಣ ಇತ್ತು. ಹಾಗೆ ಬಂದು ಪತ್ರಿಜಿಯವ್ರನ್ನ ಭೇಟಿಯಾಗಿ 15 ವರ್ಷಗಳ ಹಿಂದೆ ಅವ್ರ ಜೊತೆ ಒಡನಾಟದಲ್ಲಿ ಒಂದು ಧೈರ್ಯ ಬಂತು. ನಾನು ಪುಸ್ತಕಗಳನ್ನ ಬರೆಯಬಲ್ಲೆ, 0 to ಹೀರೋ. ಫಸ್ಟು ನಾನು ಯಾರೂ ತುಳಿಯದ ಹಾದಿ ಅಥವಾ ಶೂನ್ಯದಿಂದ ಸಾಧನೆಯೆಡೆಗೆ ಅಂತ ಬರೆದೆ. ಆ ಕಾನ್ಫಿಡೆನ್ಸ್ ನನ್ನ ಖಾಲಿ ಕಪ್ಪು, ಕರ್ಮ ಕೆಫೆ, ಆತ್ಮಾನುಭವ, ಈಗ ಬೂದಿಯಿಂದ ಎದ್ದು ಬಂದವರು ಫಿನಿಕ್ಸ್ ಮಾಡಲಿಕ್ಕೆ ಒಂದು ಇದಾಯಿತು. ಅವೆಲ್ಲ ಈ ಒಂದು ಸಾಹಿತ್ಯದ ಒಂದು ಕೃಷಿಲಿ ನನ್ನ ಕುವೆಂಪು ಅವರ ಪಾತ್ರ ಬಹಳ ಇದೆ. ಯಾಕಂದರೆ ಅವರು ಮಲೆನಾಡಿನ ಒಂದು ಕಾಡಿನ ನಡುವೆ ಬೆಳೆದ ಒಬ್ಬ ಕವಿ. ಅವರು ಆ ಒಂದು ಪ್ರಕೃತಿಯನ್ನೇ ಆರಾಧಿಸುವ ಒಬ್ಬ ಋಷಿ. ಅವರು ತಮ್ಮ ವಿಶ್ವಮಾನವತಾ ವಾದಿ ಅವರು. ಹಾಗೆ ಅವರ ಅನಿಕೇತನ ಗೀತೆಯನ್ನು ಓದುವುದರ ಮೂಲಕ ನನ್ನ ಒಂದು ಈ ಒಂದು ಕುವೆಂಪು ಚಿಂತನೆಗಳಿಗೆ 9 ಗಂಟೆಗೆ ನಾನು ನಿಲ್ಲಿಸಲಿದ್ದೇನೆ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ. ಓ ನನ್ನ ಚೇತನ ಆಗು ನೀ ಅನಿಕೇತನ. ರೇಣುಕಾ ನಮಸ್ಕಾರಮ್ಮ. ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ, ಎದೆಯ ಬೆರಿಯ ಭಾವ ಧೀಟಿ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಮುಂದೆ ಹೋಗ್ತಾ ಹೇಳ್ತಾರೆ, 100 ಮತದ ಒಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟದಿರು. ಓ ಅನಂತವಾಗಿರು, ಅನಂತತಾನಂತವಾಗಿ ಆಗುತಿಹನೆ ನಿತ್ಯ ಯೋಗಿ. ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ. ಅನಂತನೀ ಅನಂತವಾಗು, ಅನಂತನೀ ಅನಂತವಾಗು. ಆಗು 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 ಆಗು. ಓ ನನ್ನ ಚೇತನ ಆಗು ನೀ ಅನಿಕೇತನ. ಸ್ನೇಹಿತರೆ, ಆತ್ಮಬಂಧುಗಳೇ, ನಮ್ಮ ಚೇತನವನ್ನು, ಕೇತನ ಅಂದರೆ ಒಂದು ಮನೆ, ಅನಿಕೇತನ ಅಂದರೆ ಮನೆಯನ್ನು ಕಟ್ಟಲಿಕ್ಕೆ ಆಗದ್ದದು. ಪ್ರಜ್ಞೆಗೆ ಮನೆ ಕಟ್ಟಕ್ಕಾಗಲ್ಲ. ಸೊ ಇಂಗ್ಲೀಷ್ನಲ್ಲಿ ವಿಕ್ರಹ ಗೋಕಾಕರು ಬರೀತಾರೆ, ಓ ಮೈ ಸ್ಪಿರಿಟ್ ಗೆಟ್ ಅನ್ಹೌಸ್ಡ್, ಟ್ರಾನ್ಸೆಂಡ್ ದ ಬೌಂಡ್ರೀಸ್, ಯು ಆರ್ ಇನ್ಫೈನೈಟ್ ಇನ್ಫೈನೈಟ್ ಇನ್ಫೈನೈಟ್. ನೋಡಿ, ಈಗಿನ ಕಾಲದ ಮಕ್ಕಳಿಗೆ ಈ ರೀತಿಯ ಸ್ವಲ್ಪ ಟ್ರಾನ್ಸ್ಲೇಷನ್ಸ್ಗಳು ಎಲ್ಲ ಆದರೆ ಬಹಳ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಶಾಂತರಾಜು ಅವರೆಲ್ಲ ಮನಸ್ಸು ಮಾಡಬೇಕು. ಅವರೆಲ್ಲ ಮಕ್ಕಳ ಜೊತೆ ಕೆಲಸ ಮಾಡೋರು, ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡೋರು. ಈ ಒಂದು ಟ್ರಾನ್ಸ್ಲೇಷನ್ ಇರ್ಬೋದು, ಡಿಜಿಟಲೈಸೇಷನ್ ಇರ್ಬೋದು, ಆ ಒಂದು ಪ್ರೆಸೆನ್ಸು ಕುವೆಂಪುದು ನಮ್ಮ ಒಂದಿಗೆ ಇರಬೇಕು ಅಂತ ಹೇಳ್ತಾ, ಸ್ನೇಹಿತರೆ, ಕುವೆಂಪು ಅವರ ಒಂದು ಜೀವನ ಪ್ರೀತಿ
ನೋಡಿ 90 ವರ್ಷ ಬದುಕ್ತಾರೆ. ಅವರಿಂದ ಕಲಿಯಬೇಕಾದ್ದು ಏನಪ್ಪ ಅಂದರೆ ಜೀವನ ಪ್ರೀತಿ, ಪರಿಸರ ಪ್ರೇಮ, ಮಾನವೀಯ ಸಂವೇದನಾಶೀಲತೆ, ಒಂದು ವ್ಯವಸ್ಥೆ ಹೇಗಿರಬೇಕು ಅನ್ನೋ ಒಂದು ಆ ವಿಷಯಗಳನ್ನು, ಆಡಳಿತ ಹೇಗಿರಬೇಕು. ಅವರು ಆಡು ಮುಟ್ಟದ ಸೊಪ್ಪಿಲ್ಲ. ಅವರು ಎಲ್ಲ ಸಾಹಿತ್ಯವನ್ನು ಇವತ್ತು ಮುಟ್ಟಿದ್ದಾರೆ. ಕಿಶೋರ ಸಾಹಿತ್ಯದಿಂದ ಹಿಡಿದು ಕಾವ್ಯ, ಪ್ರಬಂಧಗಳು, ಕಾದಂಬರಿ, ಅವರು ಕಾನೂರು ಹೆಗ್ಗೆಡತಿ ಮತ್ತು ಮಲೆಗಳಲ್ಲಿ ಮದುಮಗಳು 2 ಮೇರು ಕೃತಿಗಳು. ಶ್ರೀ ರಾಮಾಯಣ ದರ್ಶನಂಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. ರಾಮಾಯಣ ದರ್ಶನಂನ ಇತ್ತೀಚೆಗೆ ಶಾಂತರಾಜು ಅವರು ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಬಗ್ಗೆ ಮಾತಾಡಿದ್ರೆ, ನಮ್ಮ ಡಾಕ್ಟರ್ ಜಿ ಕೃಷ್ಣಪ್ಪನವರು ರಾಮಾಯಣ ದರ್ಶನಂದ 2 ಪಾತ್ರಗಳ ಮೇಲೆ ಅಮೋಘವಾಗಿ ಭಾಷಣ ನೀಡಿದರು. ಒಂದು ಮಂಥರೆಯ ಪಾತ್ರ, ಇನ್ನೊಂದು ಶಬರಿಯ ಪಾತ್ರ. 2 ಸ್ತ್ರೀ ಪಾತ್ರಗಳಾದರೂ ರಾಮನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಡ್ತು. ಎಷ್ಟು ಒಂದು ಆ ಪ್ಯಾಷನ್ ಲೆವೆಲ್, ಆ ಒಂದು ಉತ್ಸಾಹ ಜಿ ಕೃಷ್ಣಪ್ಪನವರು ತೋರಿಸಿದ್ರು. ಮತ್ತು ನಮ್ಮ ಶಾಂತರಾಜು ಅವರು ಎಷ್ಟು ಓದ್ಕೊಂಡಿದ್ದಾರೆ. ಈ ರೀತಿ ನನ್ನಗಿಂತ ಒಂದು ಕಿರಿಯರಾದವ್ರನ್ನ ನಾನು ನೋಡ್ತಾ ಇದ್ದರೆ ಮಾತಾಡೋದು ಬಹಳ ಖುಷಿಯಾಗುತ್ತೆ ನನಗೆ. ಯಾಕಂದರೆ ನಾವು ಮೂಲತಃ ಒಬ್ಬ ಉದ್ಯಮಿ, ನಾನು ಒಬ್ಬ ಮೋಟಿವೇಶ್ನಲ್ ಸ್ಪೀಕರ್. ನಾನು ಎಷ್ಟೋ ಇದನ್ನು ಸೈಕಾಲಜಿಲಿ MS ಮಾಡಿ ಡಾಕ್ಟ್ರೇಟ್ ಮಾಡಿ, ಯಾಕೆ ಅಂದರೆ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಕೌನ್ಸಿಲಿಂಗ್ ಸೆಂಟರ್ ತೆಗೆದ್ವಿ 20 ವರ್ಷದಿಂದ. ಡಾಕ್ಟರ್ CR ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸೇಫ್ ಹ್ಯಾಂಡ್ಸ್ ಅಂತ ಸಾವಿರಾರು ಜನ ಮುಟ್ಟಿದ್ದೀವಿ. ಇವತ್ತು ಕೊರೋನಾ ಬಂದ ಮೇಲೆ ಇವತ್ತು ಖಿನ್ನತೆಗೊಳಗಾಗಿರೋರು ಸಾವಿರಾರು ಜನಗಳಿದ್ದಾರೆ. ಹಾಗಾಗಿ ಈ ರೀತಿಯ ಪ್ರತಿಯೊಂದು ವಿಷಯದಲ್ಲೂ ನಾವು ಜನಗಳನ್ನ ಮುಟ್ತಾ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ನಮ್ಮ ಜಿ ಕೃಷ್ಣಪ್ಪನವರು, ಶಾಂತರಾಜರವರು, ಎಲ್ಲ ಚಿಂತಕರು ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಬಂದು ಒಬ್ಬ ಯುವ ಪಡೆಯನ್ನು ರೆಡಿ ಮಾಡಿ ಕುವೆಂಪು ಚಿಂತನೆಗಳು ಒಂದು ಸಮಗ್ರವಾಗಿ ಒಂದು 200-250 ಪೇಜ್ ಏನಿದೆ, ಅದು ಇಂಗ್ಲೀಷಿನ ಬರುವ ಈಗಿನ ಕಾಲದ ಹುಡುಗರುಗಳಿಗೆ ಆಡಿಯೋ ಬುಕ್ ಇರ್ಬೋದು, ವಿಡಿಯೋ ಬುಕ್ಸ್ ಇರ್ಬೋದು, ಕಳಕಳಿಯಿಂದ ಕೇಳ್ಕೊತೀನಿ. ಯಾಕಂದರೆ ಈ ಒಂದು ಓದುಗರ ಸಂಖ್ಯೆಯೇ ಕಡಿಮೆ ಆಗ್ತಿರೋ ಒಂದು ಸಂದರ್ಭದಲ್ಲಿ, ಶ್ರೀನಾಥ್ ನಮಸ್ಕಾರ, ನಿಮಗೆ ಇಷ್ಟವಾಗಿದ್ದೆಲ್ಲ ತೆಗೆದುಬಿಟ್ಟಿದ್ದೀನಿ ಇವತ್ತು ನೋಡಿ. ಹಾಗಾಗಿ ಸೊ ಏನಾಗ್ತದೆ, ಎಲ್ಲೋ ಒಂದು ಲ್ಯಾಬ್ರೇಟರಿಲಿ ರಿಸರ್ಚ್ ಮಾಡೋರು ಬೇಕು. ನಮಗೆ ರಿಸರ್ಚ್ ಮಾಡೋ ಒಂದು ಗುಣ ಕಡಿಮೆ, ಓದ್ತೀವಿ, ಪ್ರಚಾರ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಎಲ್ಲವೂ ಇಂಥ ಚಿಂತಕರು ಅದನ್ನು ಒಂದು ಬೈರ್ಮಂಗ್ಲ ರಾಮೇಗೌಡರು ಇರ್ಬೋದು, ಅತ್ತಿಹಳ್ಳಿ ದಾಸೇಗೌಡರು ಇರ್ಬೋದು, ಎಲ್ಲರೂ ಈಗಿನ ಸಮಕಾಲೀನ ಏನು ಎಲ್ಲ ಒಂದು ಚಿಂತಕ ಇದ್ದಾರೆ, ಅವರೆಲ್ಲ ಅವರ ಒಂದು ಇದನ್ನು ಕೊಟ್ಟಾಗ ಏನಾಗ್ತದೆ, ಕುವೆಂಪು ಅಂದರೆ ಇದು, ಚಿಂತನೆಗಳು ಅಂದರೆ ಇದು. ಓ ಮೈ ಸ್ಪಿರಿಟ್ ಗೆಟ್ ಅನ್ಹೌಸ್ಡ್, ಗೆಟ್ ಟ್ರಾನ್ಸೆಂಡ್ ದ ಬೌಂಡ್ರೀಸ್. ಎಲ್ಲೋ ಈ ಒಂದು ಮೆಸೇಜನ್ನು ನಾವು ಕೊಡಬೇಕಾಗತ್ತೆ. ಕನ್ನಡವನ್ನು ಕಲಿಯೋಣ, ಕನ್ನಡವನ್ನು ಬಿಡಬೇಕು ಅಂತಲ್ಲ. ಈಗಿನ ಕಾಲದವರು ಮೂಲ ಎಲ್ಲಿದೆ, ಬೇರೆಯವರು ಬೇರೆ ಭಾಷೆಗೆ ಹೋಗಬೇಕು ಅಂದರೆ ಇಂಗ್ಲೀಷ್ನೇ, ನಾವು ಬೇರೆ ಭಾಷಿಗರು ನಮ್ಮನ್ನು ಓದಬೇಕು ಅಂದರೆ ನಾವು ಇಂಗ್ಲೀಷ್ ಮಾಡಬೇಕಾಗ್ತದೆ, ಡಿಜಿಟಲೈಸೇಷನ್ ಮಾಡಬೇಕಾಗ್ತದೆ. ನಮ್ಮ ಯೂಟ್ಯೂಬಲ್ಲಿರ್ಬೋದು ಅಥವಾ ಡಿಜಿಟಲ್ ಪ್ರೆಸೆನ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲ ಕಡೆ ಈ ಒಂದು ಚಿಂತನೆಗಳು ಬರ್ತಾ ಇರಬೇಕು ಅಂತ ನನ್ನ ಒಂದು ಇದು. ಆ ಒಂದು ಚಿಂತನೆ ಒಳಗಡೆ ನಿಡಿಗಟ್ಟಾದಲ್ಲಿ ಧ್ಯಾನ ಮಾಡಲೆಂದೇ ನಾವು ಹೆಸರಿಡಬೇಕು ಅಂತ ಯೋಚನೆ ಮಾಡಿದಾಗ ಕುವೆಂಪು ಅಂತ ಹೆಸರು ಬಂತು. ವಿಶ್ವಮಾನವ ಕುವೆಂಪು ಪಿರಮಿಡ್ ಅಂತ ಇಟ್ಟಿದ್ದೀವಿ. ಅದು ಭವನ, ಅದಕ್ಕೆ ಸೇರಿದಾಗೆ ಎಲ್ಲ ಫೆಸಿಲಿಟೀಸ್ಗಳು ಇವತ್ತು ಕ್ರಿಯೇಟ್ ಆಗ್ತಾ ಇದೆ. ಅವರು ನಮ್ಮ ಜೊತೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರ ಪ್ರಜ್ಞೆ ನಮ್ಮ ಜೊತೆ ಇದೆ. ಅವ್ರು ನಮಗೆ ಎಲ್ಲ ಒಂದು ರೀತಿಯ ಅನುಕೂಲಗಳನ್ನು ಮಾಡ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗಿದೆ. ಯಾಕಂದರೆ ನಾನು ಒಬ್ಬ ಸ್ಪಿರಿಚುಯಾಲಿಟಿ ಮತ್ತು ಪ್ರಚಾರದ ಬ್ಯಾಕ್ಗ್ರೌಂಡಿಂದ ಬಂದವನಾಗಿದ್ದರಿಂದ ಈ ರೀತಿಯ ಅತೀತವಾದ
ಒಂದು ಕೆಲವು ನಂಬಿಕೆಗಳನ್ನ ನಾನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅವರ ನಂಬಿಕೆಗಳಲ್ಲಿ ಹಲವಾರದಲ್ಲಿ ರೆವಲ್ಯೂಷನರಿ ನಂಬಿಕೆಗಳು. ಮಂತ್ರಮಾಂಗಲ್ಯ, ಈ ಮಂತ್ರಮಾಂಗಲ್ಯ ಯಾಕೆ ನಾವು ಪ್ರಚಾರಗಳನ್ನು ಮಾಡ್ತಿಲ್ಲ ಅನ್ನೋದು ಇದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲೇ ಎಲ್ಲೋ ಒಂದು ಲಾಬಿಗಳು ಅದನ್ನು ಅದುಮ್ಕೊಂಡಿದೆ. ಯಾರೋ ಮದುವೆಗಳನ್ನು ಅದ್ಧೂರಿಯಿಂದ ಯಾಕೆ ಮಾಡ್ತೀರಾ ಅಂತ ತೇಳಿ ದಾಸೇಗೌಡರು ಒಂದು ಸತಿ 12-13 ಸೂತ್ರಗಳನ್ನ ಹೇಳ್ತಾ ಹೋದರು. ಇವತ್ತು ದಂಪತಿಗಳು ಮದುವೆಯಾಗಿ ಹೇಗೆ ಬದುಕಿದ್ರು ಅನ್ನೋದು ಇಂಪಾರ್ಟೆಂಟೇ ಹೋದ್ರು, ಯಾವ ರೀತಿ ಮದುವೆ ಆದರೂ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಹಾಗಾಗಿ ಜಾತಿ ಮತ ಭೇದಗಳನ್ನೆಲ್ಲ ಬಿಟ್ಟು ನಾವು ಸತಿಪತಿಗಳಾಗಿರ್ತೀವಿ. ಆಗಿನ ಕಾಲದ ಸಪ್ತಪದಿಯ ಒಂದು ಸೂತ್ರಗಳ ರೀತಿಯಲ್ಲೇ ಮಂತ್ರಮಾಂಗಲ್ಯವನ್ನು ಅವ್ರು ಹಾಕೊಟ್ರು. ಎಲ್ಲೋ ಈ ಸಹಪಂಕ್ತಿ ಭೋಜನ, ಈ ಕೆಲವು ಸರಳ ಚಿಂತನೆಗಳನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೆ. ಆದರೆ ನಾವು ಬಹಳ ದೊಡ್ಡ ಮಟ್ಟದ ಒಂದು ಕಾಂಟ್ರಿಬ್ಯೂಷನ್ ಬಸವಣ್ಣ 12ನೇ ಶತಮಾನದ ಬಸವಣ್ಣ ಅವರು ಹಾಕಿಕೊಟ್ಟ ಒಂದು ಏನು ವಚನ ಸಾಹಿತ್ಯ ಮತ್ತು ಚಿಂತನೆಗಳು, ಸಮಾನತೆಯ ಒಂದು ಏನು ಹರಿಕಾರರು, ಸಾಮಾಜಿಕ ಸಮಾನತೆಯ ಹರಿಕಾರರು, ಎಂತೆಂಥವರಿಗೆ ಅವರು ಒಂದು ಶರಣರ ಪಟ್ಟವನ್ನು ಕೊಟ್ಟಿದ್ದಾರೆ. ಜಾತಿ ಮತ ಭೇದ ಯಾವುದೂ ಇರಲಿಲ್ಲ. ಅದೇ ರೀತಿ ಅದೇ ಧಾಟಿಯಲ್ಲಿ ಅದೇ ದಾರಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಹೋಗಿದ್ದಾರೆ. ಅವ್ರನ್ನ ನಾವು 20ನೇ ಶತಮಾನದ ರಸ ಋಷಿ. ಅವರು ಅವರ ಒಂದು ಸಾಹಿತ್ಯ ಅನ್ನೋದಕ್ಕಿಂತ ಅವರ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನ ನಾವು ಉಳಿಸ್ಕೊಳ್ಳೋಣ ಅಂತ ನಿಮ್ಮ ಕಳಕಳಿಯಿಂದ ಕೇಳ್ಕೊಳ್ತಾ ನಾನು ಮುಂದೆ ಹೋಗ್ತೀನಿ. ಅವರು ಎಲ್ಲ ಅವರ ಕಾವ್ಯನಾಮ ನಿಮಗೆಲ್ಲ ಗೊತ್ತಿದೆ. ಅವರ ಮೂಲ ಹೆಸರು ರಾಷ್ಟ್ರಕವಿ ಕುವೆಂಪು ಅವರು 116ನೇ ಹುಟ್ಟುಹಬ್ಬವನ್ನು ಮೊನ್ನೆ ನಾವು ನಮ್ಮ ನಿಡಿಗಟ್ಟದಲ್ಲಿ ಶಾಂತರಾಜು ಅವರು ಬಂದಿದ್ದರು, ಸಿದ್ಧಲಿಂಗಯ್ಯ ಅವರು ಬಂದಿದ್ದರು, ಆಚರಿಸಿದ್ದೀವಿ. ಎಲ್ಲೋ ಈ 20ನೇ ಶತಮಾನ ಕಂಡ ಜೀವನ ಪ್ರೀತಿಯುಳ್ಳ ಪರಿಸರ ಪ್ರೇಮವನ್ನು ಒಳಗೊಂಡ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪ್ರತಿ ಕ್ಷಣವೂ ಆಧ್ಯಾತ್ಮಿಕತೆಯನ್ನು ಮೈಗೂಡಿಸಿಕೊಂಡಿದ್ದ ಒಬ್ಬ ಶ್ರೇಷ್ಠ ಕವಿ, ಬರಹಗಾರ, ಕರ್ನಾಟಕದ ಹೆಮ್ಮೆಯ ಪುತ್ರರು ಅಂತ ಹೇಳಲಿಕ್ಕೆ ಇಷ್ಟ. ಹೇಗೆ ಬಸವಣ್ಣನವರು ಕರ್ನಾಟಕದ, ಏಕಂದರೆ ಕರ್ನಾಟಕದವ್ರು ಯಾರು ಅಂತ ಕೇಳಿದಾಗ ನಾವು 4 ಜನದ ಹೆಸರಾರ ಹೇಳಬೇಕಾಗತ್ತೆ. ಹಾಗಾಗಿ ಪಂಪ, ರನ್ನ, ಅದು ನಾವು ಎಲ್ಲ ವ್ಯಕ್ತಿಗಳು ಗೊತ್ತಿದ್ದರು. ಕ್ರಾಂತಿಯೋಗಿ ಬಸವಣ್ಣ, ಹಾಗೆ ಪುರಂದರದಾಸರು, ಕನಕದಾಸರು, ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕುವೆಂಪು ಅವರು ಮಾಡಿದ ಸಾಧನೆ ಅಮೋಘ. ಅವರು ಒಂದು ಚಿಕ್ಕಮಗಳೂರು, ಈಗ ಅದು ಶಿವಮೊಗ್ಗಲ್ಲಿದೆ, ತೀರ್ಥಹಳ್ಳಿ ಹತ್ರ ಕುಪ್ಪಳಿ ಅಂತ ಒಂದು ಇದರಲ್ಲಿ ಹುಟ್ಟುತ್ತಾರೆ. ಅವರ ಶಿಕ್ಷಣ ಅಲ್ಲೇ ಆರಂಭ ಆಗುತ್ತೆ. ಹಾಗೆ ಅವರು ತಮ್ಮ ಮೈಸೂರಿನಲ್ಲಿ ವೆಸ್ಲಿಯನ್ ಮಿಷನ್ ಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. MA ಪದವಿಯನ್ನು ಪಡೀತಾರೆ. ಹಾಗೆ ಅವರು ವೃತ್ತಿ ಜೀವನದಲ್ಲಿ ಯಾರು ಇದು ದಾಖಲೆಯಾಗಿ ಉಳಿಯುತ್ತೆ, ಇದು ಯೂಟ್ಯೂಬ್ಗೆ ಕೂಡ ಹೋಗ್ತದೆ ಆಫ್ಟರ್ 1 hour. ಹಾಗಾಗಿ ಇದು ದಾಖಲೆಯಾಗಿ ಉಳಿಲಿ ಅನ್ನೋ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಸ್ನೇಹಿತರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಬೇಸಿಕ್ಸ್ ಹೇಳ್ತಾ ಇದ್ದಾರೆ ಪ್ರೇಮ್ ಕುಮಾರ್ ಅವರು ಅಂತ. ಸೊ ಕುವೆಂಪು ಅವರ ವೃತ್ತಿ ಜೀವನ, ಅವರ ಹಾಗೆ ಅವ್ರ ಕಾಲೇಜಿನಲ್ಲಿ, ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು, ಪ್ರಾಂಶುಪಾಲರಾಗಿದ್ದರು, ಉಪಕುಲಪತಿಗಳು ಆದರು, ವೈಸ್ ಚಾನ್ಸಲರ್ ಕೂಡ ಆದರು. ಅವರು ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು. ಈಗ ನೋಡಿ, ಹಾಗೆ ವಿಶ್ವವಿದ್ಯಾನಿಲಯದ ಇವತ್ತು ಏನು ಅಧ್ಯಯನಾಂಗ, ಸಂಶೋಧನಾಂಗ, ಪ್ರಸಾರಾಂಗ ಎಂಬುದಾಗಿ ಎಲ್ಲ ಒಂದು ವಿಭಾಗವನ್ನು ಮಾಡಿದ್ರು. ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯಗಳನ್ನು ಬರೆಸಿದರು. ಅವರ ಶ್ರೀಮತಿಯವರು, ಹೇಮಾವತಿಯವರು, ಅವರ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ, ಚೈತ್ರ, ಇಂದು, ಕಲಾ, ತಾರಿಣಿ. ಪೂರ್ಣಚಂದ್ರ ತೇಜಸ್ವಿಯವರು ನನ್ನ ಒಂದು ಅಭಿಪ್ರಾಯ ಅಂದರೆ ತಂದೆಗೆ ತಕ್ಕ ಮಗ. ಎಲ್ಲೂ ಒಂದು ತಂದೆ ಲಾರ್ಜರ್ ದ್ಯಾನ್ ಲೈಫ್ ಒಂದು ಇಮೇಜ್ ಇಟ್ಕೊಂಡಾಗ ಮಕ್ಕಳು ಆ ಒಂದು ಮಟ್ಟಕ್ಕೆ ನಾನು ಬೆಳೆದಿದ್ದು ನಾನು ನೋಡಿಲ್ಲ. ಆದರೆ ಪೂರ್ಣತೆಯಿಂದ ತೇಜಸ್ವಿಯವರು ಮೂಡಿಗೆರೆ ಅನ್ನೋ ಒಂದು
ಯಾವುದೋ ಒಂದು ಕುಗ್ರಾಮಕ್ಕೆ ಹೋಗ್ತಾರೆ, ಚಿಕ್ಕಮಗಳೂರಿನಲ್ಲಿ ಅಮೋಘವಾದ ಕೃತಿಗಳನ್ನು ರಚಿಸ್ತಾರೆ. ಪ್ರಕೃತಿ ಜೊತೆ ಜೀವನ ಮಾಡಿ ರೈತನಾಗಿ ಯಾವುದೇ ಶ್ರೀಮಂತಿಕೆಗಳಿಗೆ ಆಕರ್ಷಣೆಗೆ ಒಳಪಡದೆ ಕರ್ವಾಲೋ ಬರೀತಾರೆ, ಜುಗಾರಿ ಕ್ರಾಸ್ ಬರೀತಾರೆ. ಹೀಗೆ ಅವರು ಒಂದೊಂದು ನೋಡ್ಕೊಂಡು ಹೋದರೆ ಅಮೋಘ ವಿಸ್ಮಯ. ಹೇಗೆ ಮಲೆಗಳಲ್ಲಿ ಮದುಮಗಳಲ್ಲಿ ಒಂದು ವಿಸ್ಮಯ ಲೋಕವನ್ನು ಕುವೆಂಪು ಅವರು ನಿರ್ಮಾಣ ಮಾಡಿದರು, ಅದೇ ರೀತಿ ಕರ್ವಾಲಲ್ಲೂ ಕೂಡ ಒಂದು ವಿಸ್ಮಯ ಲೋಕ, ಆ ಒಂದು ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಗೆಟ್ ಇಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಬೋತ್. ಮದುವೆಗಳಲ್ಲಿ ಮದುಮಗಳು ಮತ್ತು ಕರ್ವಾಲೋ ಎರಡೂ ಕೂಡ ಒಂದು ಏನೋ ಕಾದಂಬರಿಯಾಗಿ ಓದು ಬಿಡೋದು ಒಂದು ಮಟ್ಟಕ್ಕಾದರೆ ಅದು ಒಂದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್. ಇದು ಒಂದು ಎತ್ತರದ ಪ್ರಜ್ಞೆಯಲ್ಲಿ ಆಳವಾಗಿ ಹೋಗಿ ಪದೇ ಪದೇ ನಾವು ಅದನ್ನು ಓದಿದಾಗ ಅರ್ಥ ಆಗುತ್ತೆ ಜೀವನ ಅನ್ನೋದು ಸರಳ. ಆ ನಿಗೂಢತೆಯನ್ನು ಅರಿಯಲು ನಾವು ಮನಸ್ಸನ್ನು ತೆರೆದ ಮನಸ್ಸುಗಳಿಂದ ಇಟ್ಕೋಬೇಕಾಗ್ತದೆ ಅಂತ ಅವರು ಹೇಳ್ತಾರೆ. ಸ್ನೇಹಿತರೆ, ಅವರ ಹಲವಾರು ಅವರ ಸಂದೇಶಗಳಲ್ಲಿ ವಿಶ್ವಮಾನವ ಸಂದೇಶ, ನಾನೇ ಬರೆದಿರೋ ಒಂದು ಆರ್ಟಿಕಲ್ ಇದು, ಯಾವುದು ಜ್ಞಾನ ಕಸ್ತೂರಿಗೆ ನಮ್ಮ ಪಿರಮಿಡ್ ಸಂಸ್ಥೆಯ ಅದನ್ನು ಕೂಡ ನಾವು ನಡೆಸ್ತೀವಿ. ಧ್ಯಾನ ಪ್ರಚಾರ ಟ್ರಸ್ಟು, ಅದರ ಉಪಾಧ್ಯಕ್ಷನಾಗಿ ನಾನು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಶಾಂತರಾಜು ಅವರು ಬಂದು ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ಅವ್ರು ಹೇಳ್ತಾರೆ, ಹುಟ್ಟುವ ಪ್ರತಿ ಮಗುವು ವಿಶ್ವಮಾನವನೇ, ಆನಂತರ ಆ ಮಗುವನ್ನು ಜಾತಿ ಮತಗಳ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ. ನಮಸ್ಕಾರ ನಾಯಕ್ ಸರ್, ನಮಸ್ಕಾರ, ಕೃತಾರ್ಥನಾದೆ. ತಮ್ಮ ಹೋರಾಟಕ್ಕೆ ಒಂದು ಸಲಾಂ. ಹುಟ್ಟುವ ಪ್ರತಿ ಮಗುವೂ ವಿಶ್ವಮಾನವನೇ, ಆನಂತರ ಆ ಮಗುವನ್ನು ಜಾತಿ ಮತಗಳ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ, ಹಾಗಾಗಬಾರದು ಅಂತ ಕುವೆಂಪು ಅವರು ಹೇಳ್ತಾರೆ. ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಿರಬಾರದು, ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು, ತಿಳ್ಕೊಳ್ಳಿ. ಹಾಗಾಗಿ ಕುವೆಂಪು ಅವರ ಜಾತ್ಯತೀತ ಮನೋಭಾವದಿಂದ ಮೂಡಿಬಂದ ಆಶಯವೇ ವಿಶ್ವಮಾನವ ಸಂದೇಶವಾಗಿದೆ. ಬೌದ್ಧ, ಬಸವರ ಬಗ್ಗೆ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂದು ಅವರು ಹೇಳುತ್ತಿದ್ದರು. ಅವರ ಪಂಚ ಮಂತ್ರಗಳು ಕುವೆಂಪು ಅವರು ಹಾಕಿಕೊಟ್ಟ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಕಿಂಗ್ ಅನ್ನೋ ಒಂದು ಚಿಂತನೆಗಳು ಅಂತ ಹೇಳಬೇಕು ಅಂದರೆ ಥಾಟ್ಸ್, ದ ಗ್ರೇಟ್ ಥಾಟ್ಸ್ ಆಫ್ ಕುವೆಂಪು, ಐ ಶುಡ್ ಸೇ ದಟ್ ಈ ಪಂಚ ಮಂತ್ರಗಳು. ಅದನ್ನು ಹೇಳ್ತಾರೆ ಅವರು, ಪ್ರತಿಯೊಂದು ಹುಟ್ಟುತ್ತಲೇ ವಿಶ್ವಮಾನವಾಗಿ ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನನ್ನಾಗಿ ಮಾಡಿಬಿಡುತ್ತೇವೆ. ಮತ್ತೆ ಅದನ್ನು ವಿಶ್ವಮಾನವನನ್ನು ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು. ಈಗ ಅದು ಆಗ್ತಾ ಇದೆಯಾ? ಎಲ್ಲೋ ಗ್ಯಾದರಿಂಗ್ ಆಫ್ ನಾಲೆಡ್ಜ್ ಆಗ್ತಾ ಇದೆ ಹೊರತು, ಎಲ್ಲೋ ಈಗೋ ಪ್ಲೇ ಆಗ್ತಾ ಇದೆ ಹೊರತು, ನಮ್ಮ ಜ್ಞಾನವೇ ನಮಗೆ ಒಂದು ದೊಡ್ಡ ಬಾಂಡೇಜ್ ಆಗಿ ಬೆಳೀತಾ ಇದೆ. ಸೊ ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟಿದ ಮಗುವನ್ನು ನಾವು ದೇಶ, ಭಾಷೆ, ಮತ, ಜಾತಿ, ಜನಾಂಗ, ವರ್ಣ, ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ನೋಡಿ, ನಾವು ಬದ್ಧನನ್ನಾಗಿ ಮಾಡ್ತೇವೆ ಅಂದರೆ ಒಬ್ಬ ಪೆದ್ದನನ್ನ ಹಾಗೆ. ಮುಂದೆ ಅವರು ಹೇಳ್ತಾರೆ, ಅವುಗಳೆಲ್ಲಿಂದವೂ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಅಂದರೆ ವಿಶ್ವಮಾನವನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು, ತಿಳ್ಕೊಳ್ಳಿ. ಹಾಗೆ ಮುಂದೆ ಹೋಗ್ತಾರೆ, ಲೋಕ ಉಳಿದು ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು.
ಅನಿಕೇತನ ಕಾನ್ಸೆಪ್ಟ್ ಒಂದನ್ನಿಟ್ಕೊಂಡು ನಾವು ಏನಾದರೂ ಕರೆಕ್ಟಾಗಿ ನಾವು ಅದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿದ್ದೇ ಆಗಿದ್ದರೆ ಇವತ್ತು ನಿಜವಾಗ್ಲೂ ಯಾವ ದೊಡ್ಡ ನೊಬೆಲ್ ಪ್ರೈಸ್ ಕೂಡ ಬರ್ತಾಯಿತ್ತು. ಅನಿಕೇತನ ಅದನ್ನು ನಾವು ಎಲ್ಲೋ ನಮ್ಮ ದುರಂತಗಳು ಅದು ಆಗಿಲ್ಲ, ಆ ಕೆಲಸ ಆಗಬೇಕು, ಅದು ಇನ್ನು ಪೆಂಡಿಂಗಲ್ಲಿದೆ, ಅದನ್ನು ನಾವು ಮಾಡುವ. ಮಾನವನ ಆದಿಯಲ್ಲಿ ಆಯಾ ಕಾಲದ ಅಗತ್ಯವನ್ನು ಪೂರೈಸಲು ಮಹಾಪುರುಷರು ಬಂದು ಹೋಗಿದ್ದಾರೆ. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು. ಹೀಗೆ ಅವರಲ್ಲಿ ಕೆಲವರ ವಾಣಿ ವಿಶಿಷ್ಟ ಧರ್ಮವಾಗಿ ರೂಪುಗೊಂಡು ಕಡೆಗೆ ಮತವಾಗಿ ಪರಿಮಿತವಾಯಿತು. ಇದು ದುರಂತ. ಬುದ್ಧನೇ ಒಂದು ಧರ್ಮವಾಗಿದ್ದಾರೆ, ಈ ಜೀಸಸ್ ಕ್ರೈಸ್ಟ್ ಅದೇ ಒಂದು ಧರ್ಮವಾಗಿದೆ, ಕನಕನಾಯಕ ಅದೇ ಒಂದು ಧರ್ಮವಾಗಿದೆ, ಬಸವಣ್ಣ ಅದೇ ಒಂದು ಧರ್ಮವಾಗಿದೆ. ಈ ರೀತಿ ಆಗುವುದನ್ನು ತಪ್ಪಿಸಬೇಕು ಅಂತ ಅವರು ಹೇಳ್ತಾರೆ. ಇದು ಒಂದು ದುರಂತ. ಮಾನವರನ್ನು ಕೂಡಿಸಿ ಬಾಳಿಸಬೇಕೆಂಬ ಸದುದ್ದೇಶದಿಂದ ಹುಟ್ಟಿಕೊಂಡ ಮಹಾತ್ಮರ ವಾಣಿ ಮತವಾಗಿ ಮಾರಕವಾಗಿದೆ. ಒಂದು ಯುಗಕ್ಕೆ ಅಗತ್ಯವೆನಿಸಿದ ಧರ್ಮ ಕಾಲಾನುಕಾಲಕ್ಕೆ ಮತವಾಗಿ ನಿರುಪಯೋಗ ವ್ಯಕ್ತಿನಿಸಿ ಮತ್ತೊಂದು ಹೊಸ ಧರ್ಮಕ್ಕೆ ಎಡೆಮಾಡಿಕೊಟ್ಟಿದ್ದೂ ಉಂಟು. ಈಗ ಆ ಕಂಟೆಂಟ್ ಬಿಟ್ಬಿಡ್ತಾ ಇದ್ದಾರೆ, ಬರೀ ಮೇಲ್ಗಡೆ ಇರೋ ಇದನ್ನು ಇಟ್ಕೊಂಡು ನಾನು ಹೆಚ್ಚು ನೀನು ಹೆಚ್ಚು ಅನ್ನೋದೇ ನಡೀತಾ ಇದೆ ಸ್ನೇಹಿತರೆ. ಹೀಗೆ ಈ ಮೌಢ್ಯಗಳನ್ನು ಬಿಟ್ಟು ಆಚೆ ಬರಬೇಕು. ವಿನೋಬ ಭಾವೆಯವರು ಇಂದು ಹೇಳಿದಂತೆ ಮತ ಮತ್ತು ರಾಜಕೀಯ ಕಾಲ ಆಗಿ ಹೋಯಿತು. ಇನ್ನೇನಿದ್ದರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ ಮತ್ತು ರಾಜಕೀಯದ ಕಾಲ ಆಗಿ ಹೋಯಿತು. ಇನ್ನೇನಿದ್ದರೂ ಆಧ್ಯಾತ್ಮ ಮತ್ತು ವಿಜ್ಞಾನದ ಕಾಲ ಬರಬೇಕಾಗಿದೆ. ಲೆಟ್ ಅಸ್ end this, my dear friends. How long you want to be with this caste, creed, religion? ಯಾವ ಜಾತಿ, ಯಾವ ಮತ, ಯಾವ ಕಡೆಯವನು, ಹಿಂದುಳಿದವನ, ಮುಂದುವರೆದವನ, ದಲಿತನ, ಬ್ರಾಹ್ಮಣನ, ವೈಶ್ಯನ, ಗೌಡನ, ಲಿಂಗಾಯತನ, ಕ್ರಿಶ್ಚಿಯನ್ನ, ಮುಸ್ಲಿಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಡೀತಾ ಇರೋ ಒಂದು ವೆಜಿಟೇಷನ್ಸ್ಗಳು ನೋಡಿ. ಇಲ್ಲಿ ನಾವು ಇನ್ನೂ ಹಿಂದೆ ಹೋಗಬೇಕು ಅಂತ ಇದ್ದೀವಿ. ಜಾತಿ ಮತಗಳನ್ನು ಮುಂದೆ ಇಟ್ಕೊಂಡು ಇವತ್ತು ಎಲ್ಲ ಕಡೆ ಜಗಳಗಳು, ಚಳುವಳಿಗಳು ನಡೀತಾ ಇದೆ ಇವತ್ತು. ಇರಲಿ, ಸಾವಿರಾರು ವರ್ಷಗಳಿಂದ ಯಾರೋ ತುಳಿತಕ್ಕೊಳಗಾದರು ಆಯಿತು. ಆದರೆ ಹೊಸ ಜಗತ್ತನ್ನು ನಿರ್ಮಾಣ ಬೇಕಾದರೆ ಎಲ್ಲೋ ಒಂದು ನಮ್ಮ ಈ ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡು ಸಂಗಮವಾಗಿ ಅದು ಒಂದು ಪ್ರಚಾರ ಆಗಬೇಕು. ಜನಸಾಮಾನ್ಯರ ಒಂದು ಪ್ರಜ್ಞೆಯಲ್ಲಿ ಈ ಒಂದು ಬದಲಾವಣೆ ಬಂದರೆ ಮಾತ್ರ ಸಾಧ್ಯ ಸ್ನೇಹಿತರೆ. ಈಗ ನಾನು ಮಾತಾಡ್ಬೋದು, ರೇಣು ಮೇಡಮ್ ಕೇಳ್ಬೋದು, ನಾಯಕ್ ಅವ್ರು ಕೇಳ್ಬೋದು, ಶ್ರೀನಾಥ್ ಅವ್ರು ಕೇಳ್ಬೋದು, ನಾವೇನು ಮಾಡೋಕ್ಕಾಗತ್ತೆ ಅಂತ ಸುಮ್ಮನಾಗ್ಬೋದು. 4 ಜನಕ್ಕೆ ಈ ವಿಷಯವನ್ನು ಹೇಳಿ, ಇದು ಸಾಕು. ಯಾರೋ ಒಬ್ಬರು ಹಿಂದೆ ಕೂತ್ಕೊಂಡು ಒಂದು ಪಾಲಿಸಿ ಮಾಡ್ತಾರೆ, ರೈತರು ಬಾರ್ಡ್ರಲ್ಲಿ ಕೂತ್ಕೊಂಡು ಜಗಳ ಆಡ್ತಾರೆ, ಅವ್ರು ಸರಿಯೋ ತಪ್ಪೋ ಅದು ಆಮೇಲೆ ತೀರ್ಮಾನ ಮಾಡುವ. ಆದರೆ ಈಗ 60 ರೂಪಾಯಿ ಇದ್ದಿದ್ದ ಪೆಟ್ರೋಲು 90 ರೂಪಾಯಿ ಆಗಿರೋದಂತೂ ಸತ್ಯ. ಅರ್ಥ ಆಯ್ತಲ್ಲ? ಸೊ ಈ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ವಿ ಆರ್ ನಾಟ್, ವಿ ಆರ್ ಗೋಯಿಂಗ್ ಅವೇ ಫ್ರಮ್ ರಿಯಾಲಿಟಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಒಂದು ಈ ಒಂದು ಅವ್ರು ಹೇಳ್ತಾರೆ, ಮನುಜ ಮತ ವಿಶ್ವ ಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ. ನೋಡಿ, ಈ 5 ಪಂಚಮಂತ್ರಗಳು ನಾವು ಯಾವತ್ತು ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಈ ಪಂಚಮಂತ್ರಗಳು ಇನ್ನು ಮುಂದಿನ ದೃಷ್ಟಿಯಾಗಬೇಕಾಗಿದೆ ಸ್ನೇಹಿತರೆ. ಅಂದರೆ ನಮಗೆ ಬೇಕಾದುದು ಅವರ ವರ್ಡ್ಸ್ನಲ್ಲೇ ಹೇಳ್ತೀನಿ, ಆ ಮತ ಈ ಮತ ಅಲ್ಲ, ಮನುಜ ಮತ. ಮನುಷ್ಯರು ನಾವು ಫಸ್ಟು. ಅದು ನೀನು ಯಾವ ಜಾತಿ, ನಾನು ಮನುಷ್ಯ ಜಾತಿ ಅಷ್ಟೇ. ಅದೇ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಸ್ನೇಹಿತರೆ.
ಈ ಪಥ ಆ ಪಥ ಅಲ್ಲ, ವಿಶ್ವಪಥ. ಐ ಫಾಲೋ ದಿಸ್ ರೂಟ್, ಐ ಫಾಲೋ ದಟ್ ರೂಟ್, ಬಟ್ ಆಲ್ ರೋಡ್ ಲೀಡ್ಸ್ ಟು ಸೇಮ್ ಗೋಲ್. ನನ್ನ ದೇವರು ಹೆಚ್ಚು, ನಿನ್ನ ದೇವರು ಹೆಚ್ಚು. ಸೊ ಆಲ್ ಗಾಡ್ ಈಸ್ ಒನ್, ಸಬ್ ಕಾ ಮಾಲಿಕ್ ಏಕೆ ಅಂತ ಬಾಬಾ ಹೇಳ್ತಾರೆ. ಸೊ ಇದೆಲ್ಲ ಗೊತ್ತಿದ್ರೂ ಸಹ, ಗುಡಿಗಳಿಗೆ ಹೋದ್ರೂ ಸಹ ಕುವೆಂಪು ಅವ್ರಿಗೆ ದೇವಾಲಯ ಸಂಸ್ಕೃತಿಗಳ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರ ಬನ್ನಿ ಅಂತ ಹೇಳಿದ್ರೆ, ಆದರೆ ಎಲ್ಲೋ ಒಂದು ದೇವರು ಇದ್ದಾನೆ ಎನ್ನುವ ನಂಬಿಕೆ ಅವರಲ್ಲಿತ್ತು. ಅವರು ಜಲಗಾರ ನಾಟಕದಲ್ಲಿ ನೀವು ನೋಡ್ಬೋದು, ಅವರು ಒಬ್ಬ ಜಲಗಾರ, ಊರಿನ ಒಬ್ಬ ಕ್ಲೀನರ್, ಯಾವ ಪೌರ ಕಾರ್ಮಿಕರು ಈಗ ಕ್ಲೀನ್ ಮಾಡ್ತಾರಲ್ಲ, ಅವನು ಒಳಗೆ ಹೋಗೋದಕ್ಕಿಲ್ಲ. ಅಲ್ಲಿ ಬಂದ ಮೇಲೆ ಹೇಳೋ ಒಂದು ವೈಭವಗಳನ್ನು ಹೇಳ್ತಾ ಹೇಳ್ತಾ ಹೋಗ್ತಾರೆ. ಎಲ್ಲೋ ನಾವು ದೇವರನ್ನು ಬಿಟ್ಟು ದೇವರ ಸುತ್ತ ಆಗುವ ಈ ಸೋಕಾಲ್ಡ್ ಆಚರಣೆಗಳು, ಸಂಪ್ರದಾಯಗಳು, ಆ ವೈಭವ, ಇದು ಅದನ್ನೇ ನೋಡಿ ಅದೇ ಧರ್ಮ, ಅದೇ ನನ್ನ ಆಚರಣೆ, ಅದೇ ಸಂಪ್ರದಾಯ ಅಂತ ಇವತ್ತು ತಿಳ್ಕೊಂಬಿಟ್ಟು ನಾವು ದಾರಿ ತಪ್ಪಿದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ಅವರು ಜಲಗಾರದಲ್ಲಿ ಹೇಳಿದ್ದಾರೆ. ತಿಳ್ಕೊಳ್ಳಿ. ಯಾಕೆಂದರೆ ನೀ ಊರ ತೋಟಿ, ನಾ ಜಗತ್ತಿನ ತೋಟಿ ಅಂತಾರೆ. ನೀನು ಈ ಊರಿನ ಜಲಗಾರ, ನಾ ಜಗದ ಜಲಗಾರ. ಅವು ಮುಂದೆ ನಿಂತ್ಕೊಂಡ್ರು ಹೇಳ್ಬಿಟ್ಟು ಶಿವ ಹೀಗೆ ಈ ಒಂದು ಮತ್ತು ಜಲಗಾರ ಮತ್ತು ಶಿವನ ಒಂದು ಕಾನ್ವರ್ಸೇಷನ್ ಇದೆಯಲ್ಲ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಓದ್ಕೋಬೇಕು. ನಮ್ಮ ಶಾಂತರಾಜಣ್ಣ ಅವರು ಮತ್ತು ಬೈರ್ಮಂಗ್ಲ ರಾಮೇಗೌಡರು, ಅತ್ತೇಳಿ ದಾಸೇಗೌಡರು, ಇನ್ನು ಹುಡುಗರು ಬೇಕು ನಮಗೆ. ಈ ಒಂದು ಕಾನ್ವರ್ಸೇಷನ್ ಇದೆಯಲ್ಲ, ಇಟ್ ಈಸ್ ಎನಿಥಿಂಗ್ ಲೈಕ್ ಇಟ್. ನೀವು ಯಾವ ಒಂದು ಹಿಂದೆ ನಡೆದಿದೆಯಲ್ಲ, ಯಾವುದದು ಭಗವದ್ಗೀತೆ, ಕೃಷ್ಣ ಮತ್ತು ಅರ್ಜುನರ ಸಂವಾದ, ಅಷ್ಟವಕ್ರ ಗೀತ, ಜನಕರಾಜ ಮತ್ತು ಅಷ್ಟಾವಕ್ರ ಅವರ ನಡುವೆ ಒಂದು ಇದು, ಹೀಗೆ ಎಷ್ಟು ಸಂವಾದಗಳು. ಇವತ್ತು ಯೋಗ ವಾಸಿಷ್ಠದಲ್ಲಿ ವಶಿಷ್ಠ ಮತ್ತು ರಾಮನ ಸಂವಾದ ಇವತ್ತು ಜನರ ಕೈಗೆ ಸಿಗೋ ರೀತಿ ಇವತ್ತು ಎಲ್ಲ ಕಡೆ ಹೋಗಿದೆ. ಅದೇ ರೀತಿ ನಾವು ಈ ಜಲಗಾರದಲ್ಲಿ ಬರುವ ಈ ಸಂವಾದ ಇದೆಯಲ್ಲ, ಏನು ಜಲಗಾರ ಮತ್ತು ಆ ಶಿವನ ಮಧ್ಯೆ ನಡೆಯುವ ಆ ಒಂದು ಸಂವಾದ, ಅದು ನಿಜವಾಗ್ಲೂ ಒಬ್ಬ ಏನದು ಒಬ್ಬ ದೇವತಾ ಪುರುಷ, ಒಬ್ಬ ಪರಕಾಯ ಪ್ರವೇಶ ನಡೆದ ಅವ್ರಿಗೆ ಯಾವುದೋ ಒಂದು ವಿಶಿಷ್ಟವಾದ ಶಕ್ತಿ ಇತ್ತು ಅಂತ ನನಗನ್ಸುತ್ತೆ. ಕುವೆಂಪು ಅವ್ರಿಗೆ ಎಲ್ಲ ಈ ಒಂದು ದ ಡೀಪೆಸ್ಟ್ ಸ್ಪಿರಿಚುವಲ್ ಟ್ರೂತ್ ಹಿ ಸ್ಪೋಕ್. ಅರ್ಥ ಆಯ್ತಲ್ಲ, ನಾವೆಲ್ಲ ಒಂದೇ, ವಿಶ್ವ ಪಥವನ್ನು ಆಚರಿಸ್ಕೊಳ್ಳೋಣ ಅಂತ ಅವರು ಕರೆ ಕೊಡ್ತಾರೆ ಅನ್ನೋದಾದರೆ ನಾವು ಯಾಕೆ ಸ್ನೇಹಿತರೆ ನಾವು ಫಾಲೋ ಮಾಡಬಾರ್ದು? ದಯವಿಟ್ಟು ನಿಮಗೆ ಆ ಆಯ್ಕೆಯನ್ನು ಬಿಡ್ತೀನಿ. ಓಕೆ, ಹೀಗೆ ಮುಂದೆ ಹೋಗ್ತಾ ಹೇಳ್ತಾರೆ, ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ, ಸರ್ವರ ಸರ್ವರ ಸರ್ವಸ್ತರದ ಉದಯವೇ ಅದು ಸರ್ವೋದಯ. ಪರಸ್ಪರ ವಿಮುಖರಾಗಿ ಸಿಡಿದು ಹೋಗುವುದಲ್ಲ. ಒಂದು ಚಿಕ್ಕ ವ್ಯತ್ಯಾಸ ಬಂದರೆ ಇವತ್ತು ಅಸೆಂಬ್ಲಿಗಳಲ್ಲಿ ಸಭಾತ್ಯಾಗ, ಮನೆಗಳಲ್ಲಿ ಸಭಾತ್ಯಾಗ, ಸಂಸ್ಥೆಗಳಲ್ಲಿ ಸಭಾತ್ಯಾಗ, ಕಾರ್ಪೊರೇಟ್ ಕಂಪನಿಗಳಲ್ಲಿ ಸಭಾತ್ಯಾಗ, ಮೀಡಿಯಾ ಹೌಸಸ್ಗಳಲ್ಲಿ ನಾನು ಇಂಟರ್ವ್ಯೂ ಮಾಡಿದಾಗ ಏನೋ ಒಂದು ಅವನು ಆಗದೆ ಇರೋ ಕ್ವಶನ್ ಕೇಳಿದ್ರೆ ಅಲ್ಲಿಂದ ಎದ್ದೋಗಿರೋ ಪುಣ್ಯಾತ್ಮರು ಇದ್ದಾರೆ. ಅಂದರೆ ಯಾವುದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಗಳೇ ಇರಬಾರ್ದಾ? ಇನ್ಫ್ಯಾಕ್ಟ್ ಐ ವಿಲ್ ಸೇ ವಿ ಶುಡ್ ಥ್ರೈವ್ ಆನ್ ಡಿಫ್ರೆನ್ಸಸ್. ವ್ಯತ್ಯಾಸಗಳನ್ನು ಗೌರವಿಸಿ. ಹೌದು, ನೀನು ಒಬ್ಬ ದೇವರನ್ನ ಪೂಜಿಸ್ತೀಯ, ನಾನು ಒಬ್ಬ ದೇವರನ್ನ ಪೂಜಿಸ್ತೀನಿ, ಅದು ಇಬ್ಬರ ದೇವರು ಒಂದೇ ಅಂತ ಯಾಕೆ ತಿಳ್ಕೊಬಾರ್ದು? ಆಯ್ತು, ನಿನ್ನ ದೇವರನ್ನು ನಾನು ಗೌರವಿಸ್ತೀನಿ, ನಿನ್ನ ಚಿಂತನೆಗಳನ್ನು ನಾವು ಗೌರವಿಸ್ತೀನಿ ಅನ್ನೋ ಒಂದು ವಿಶಾಲ ಮನೋಭಾವ ಸ್ನೇಹಿತರೆ ನಮ್ಗೆ ಯಾಕೆ ಬರ್ತಾ ಇಲ್ವೋ, ಅದು ಇನ್ನು ಎಲ್ಲಿಗೆ ಹೋಗಿ
ಇನ್ನು ಏನೇನು ರಾಜಕೀಯ ಮತ್ತು ಮೌಢ್ಯ ಬಿದ್ದುತ್ತಿರುವ ಸೋ ಕಾಲ್ಡ್ heads of the religion, they should understand that the time has come for them and we should put an end. Not ಅವರು ಇರೋದು ನಮ್ಮಂಥ ನಿಮ್ಮಂಥ ಜನಗಳಿಂದ ಹೊರತು ಅವರೇ ಏನು ಉಟ್ಕೊಂಡಿಲ್ಲ. ಸೊ ನಾವು ಎದ್ದೇಳಬೇಕು ಅಷ್ಟೇ. ಸೊ ಹಾಗಾಗಿ ಮುಂದೆ ಹೋಗ್ತಾ ಹೇಳ್ತಾರೆ, ಸಮನ್ವಯ ಒಂದು ಭಾವವನ್ನು ಬೆಳೆಸ್ಕೊಳ್ಳಿ. ಹಿತ ಮತದ ಅಂಶಿಕ ದೃಷ್ಟಿಯಲ್ಲ, ಭೌತಿಕ ಪಾರಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ, ಎಲ್ಲವನ್ನು ಭಗವದ್ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ. ಅರವಿಂದರ ಅವರ ಪೂರ್ಣ ದೃಷ್ಟಿಯನ್ನು ತಗೋತಾರೆ. ಸ್ನೇಹಿತರೆ, ಯಾವ ಭಾವನೆಗಳು ಜಗತ್ತಿನಲ್ಲಿ ಎಲ್ಲ ಮಾನವರಿಗೂ ಅನ್ವಯವಾಗುವುದು, ಅಂತಹ ಭಾವನೆ, ಅಂತಹ ದೃಷ್ಟಿ ಬರಿಯ ಯಾವುದೋ ಒಂದು ಜಾತಿಗೆ, ಮತಕ್ಕೆ, ಗುಂಪಿಗೆ, ಒಂದು ದೇಶಕ್ಕೆ ಮಾತ್ರ ಅನ್ವಯವಾಗುವುದಿಲ್ಲ. ಸರ್ವಕಾಲಕ್ಕೂ ಅನ್ವಯವಾಗುವ ಇವು ಮೂಲ ಮೌಲ್ಯಗಳು. ದೀಸ್ ಶುಡ್ ಬಿಕಮ್ ದ ಬೇಸಿಕ್ ಫ್ಯಾಬ್ರಿಕ್ ಆಫ್ ಅವರ್ ಲೈಫ್. ಕುವೆಂಪು ಅವರು ಹೇಳ್ತಾರೆ, ಕುವೆಂಪು ಸೇ ಈ ಪಂಚಮಹಾಮಂತ್ರ ಶುಡ್ ಬಿಕಮ್ ದ ಬೇಸಿಕ್ ಫ್ಯಾಬ್ರಿಕ್ ಆಫ್ ಅವರ್ ಲೈಫ್. ಒಂದು ಕಾನ್ಸ್ಟಿಟ್ಯೂಷನ್ ಬರೀತಾರೆ, ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ. ಕಾನ್ಸ್ಟಿಟ್ಯೂಷನ್ನ ಇವತ್ತು ಯಾರು ಫಾಲೋ ಮಾಡ್ತಾ ಇದ್ದಾರೆ? ದುರಂತ. ಆ ರೀತಿ ಈ ಪಂಚಮಂತ್ರಗಳು ನಮ್ಮ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಆಗಿದಾಗ ಈ ಸಮಾಜ ಬದಲಾಗುತ್ತೆ ಅಂತ ನನ್ನ ಒಂದು ಬಲವಾದ ನಂಬಿಕೆ ಇದೆ. ಯಾಕಂದರೆ ಅವರು ಯಾವುದೋ ಒಂದು ವೇಗ್ ಆನ್ಸರ್ಸ್ ಕೊಡಲ್ಲ. ಕುವೆಂಪು ಅವರು ಸ್ಪೆಸಿಫಿಕ್ ಆನ್ಸರ್ಸ್ ಈ ಗಿವ್ಸ್. ಇದು ಇಲ್ಲಿ ತಪ್ಪಾಗ್ತಾ ಇದೆ, ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಸ್ಪೆಸಿಫಿಕಲಿ ಡೈರೆಕ್ಟ್ಲಿ ಹಸ್ ಪಾಯಿಂಟೆಡ್ ಔಟ್. ಓಕೆ, ಒಬ್ಬ ರೈತನ ನೇಗಿಲ ಯೋಗಿ ಮಾಡ್ತಾರೋ, ಶ್ರಮಿಕ ವರ್ಗದ ಅವರಿಗೆ ಒಂದು ದೊಡ್ಡ ಒಂದು ಸಂದೇಶವನ್ನೇ ಕೊಡ್ತಾರೆ ಅವರು. ಎಲ್ಲ ಒಂದು ಈ ಜಲಗಾರದ ಬರದಲ್ಲಿ ಶ್ರಮಿಕ ವರ್ಗದವರಿಗೆ ನೀಡಿದ ಒಂದು ದೊಡ್ಡ ಎನ್ನುವುದು ಮಹತ್ತರವಾದ ಇದು ಕೃತಿ. ಅದು ಅವರಿಗೆ ಅರ್ಪಣೆ, ಒಬ್ಬ ಶ್ರಮಿಕ ವರ್ಗದವರಿಗೆ. ಹಾಗಾಗಿ ಕೆಳಜಾತಿ ವರ್ಗದವರಿಗೆ ಅವರು ಎಷ್ಟು ಚಿಂತನೆಯನ್ನು ಇಟ್ಕೊಂಡಿದ್ರು. ಈ ಒಂದು ಸಮನ್ವಯ ದೃಷ್ಟಿ, ಸಮಾನತೆ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಯಾವ ಭಾವನೆಗಳು ಜಗತ್ತಿನಲ್ಲಿ ಎಲ್ಲ ಮಾನವರಿಗೂ ಅನ್ವಯವಾಗುವುದೋ ಅಂತಹ ಭಾವನೆ, ಅಂತಹ ದೃಷ್ಟಿ ಬರೀ ಯಾವುದೋ ಒಂದು ಜಾತಿಗೆ, ಮತಕ್ಕೆ, ಗುಂಪಿಗೆ, ಒಂದು ದೇಶಕ್ಕೆ ಮಾತ್ರ ಅನ್ವಯವಾಗುವುದಿಲ್ಲ. ಸರ್ವಕಾಲಕ್ಕೂ ಅನ್ವಯವಾಗುವ ಇವು ಮೂಲ ಮೌಲ್ಯಗಳು. ಈ ಮೌಲ್ಯಗಳನ್ನು ಮಾನವರನ್ನು ಕೂಡಿಸಿ ಬಾಳಿಸುವತ್ತ ನಡೆದಾವು. ಗುಂಪುಗಾರಿಕೆಗೆಂದು ಇವು ತೊಡಗುವುದಿಲ್ಲ. ಅದೇನಿದ್ದರೂ ರಾಜಕೀಯ ಕರ್ಮ. ಹೌದು, ರಾಜಕೀಯದಲ್ಲಿ ಬೇಕಾಗಿರ್ಬೋದು ನಿಮಗೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಬಟ್ ನಾಟ್ ಅದರ್ವೈಸ್. ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿಯೂ ಸಮಷ್ಟಿಯ ಉದ್ಧಾರದ ದೃಷ್ಟಿ ಇದರದು. ಈ ದೃಷ್ಟಿಗೆ ವ್ಯಕ್ತಿಗಳೆಷ್ಟೋ ಅಷ್ಟು ಸಂಖ್ಯೆಯ ಮತಗಳಿರುವುದು ಸಾಧ್ಯ. ಅಷ್ಟು ವ್ಯಕ್ತಿಗಳು ಸಮಷ್ಟಿಯ ವಿಕಾಸಕ್ಕೆ ಸಾಧಕವಾಗುವುದು ಸಾಧ್ಯ. ಈ ದರ್ಶನವನ್ನೇ ವಿಶ್ವಮಾನವ ಗೀತೆ ಸಾರುತ್ತದೆ. ಸ್ನೇಹಿತರೆ, ಹೀಗೆ ನಾವು ಮುಂದೆ ಹೋಗ್ತಾ ಕುವೆಂಪು ಚಿಂತನೆಗಳು ಕ್ರಾಂತಿಕಾರಿ ಯಾಕೆ ಅಂತೀನಿ ಅಂತ ಹೇಳಿದ್ರೆ, ಸಪ್ತ ಸೂತ್ರಗಳು ಅಂತ ಮುಂದೆ ಹೋಗ್ತಾರೆ. ಸಪ್ತ ಸೂತ್ರಗಳು ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬುದನ್ನು ನಿರುಪದಾಧಿಕವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ವರ್ಣಾಶ್ರಮವನ್ನು ತಿದ್ದುವುದಲ್ಲ, ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು. ನೋಡಿ ಹೇಳ್ತಾರೆ, ವರ್ಣಾಶ್ರಮಗಳನ್ನು ಬದಲಾಯಿಸೋದಲ್ಲ. ವರ್ಣಾಶ್ರಮಗಳನ್ನ ನೀವು ಅದನ್ನು ತಿಂತೀವಿ, ಇದನ್ನು ತಿಂತೀವಿ, ಅಮೆಂಡ್ ಮಾಡ್ತೀವಿ. ವಿ ಆರ್ ಇನ್ 21st century, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂತ್ಯಜ, ಶಿಯಾ, ಸುನ್ನಿ, ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್,
ಸಿಖ್, ನಿರಂಕಾರಿ ಇತ್ಯಾದಿ ವಿಭಜನೆಯನ್ನು ನಿರ್ನಾಮ ಮಾಡಬೇಕು. ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು. ಇದು ಮೂರನೇದು. ನಾಲ್ಕನೇದು, ಮತ ತೊಲಗಿ ಆಧ್ಯಾತ್ಮಿಕ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆ ಪಡೆಯಬೇಕು. ವಾಟ್ ಈಸ್ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ? ಇನ್ ಸೈನ್ಸ್ ವಿ ಕಾಲ್ ಇಟ್ as intelligence. ಇಂಟೆಲಿಜೆನ್ಸ್ ಕ್ಯಾನ್ ಬಿ ಮೆಷರ್ಡ್. ಎಸ್, ನಿನಗೆ ಇವನು ಇಂಟೆಲಿಜೆನ್ಸ್ ಇದೆ, ಅವನಿಗೆ ಅಷ್ಟು ಇಂಟೆಲಿಜೆನ್ಸ್ ಇದೆ. ಒಂದು ಕ್ವಶನ್ ಆನ್ಸರ್ಸ್ ಕೊಟ್ಟು ನಿನ್ನ ಇಂಟೆಲಿಜೆನ್ಸ್ ಎಷ್ಟು ಅಂತ ಮೆಷರ್ ಮಾಡ್ಬೋದು. ಒಬ್ಬ ಸೈಕಾಲಜಿಸ್ಟ್, ಒಬ್ಬ ಕೌನ್ಸಿಲರ್, ಒಬ್ಬ ಸೈಕ್ಯಾಟ್ರಿಸ್ಟ್. ಆದರೆ ನಿನಗೆ ಇಂಟ್ಯೂಟಿವ್ ಪವರ್ ಎಷ್ಟಿದೆ ಅಂತ ಯಾರನ್ನೂ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಮೆಷರ್ಡ್, ಬಟ್ ಇಂಟ್ಯೂಷನ್ ಕ್ಯಾನ್ ನಾಟ್ ಬಿ ಮೆಷರ್ಡ್. ಅರ್ಥ ಆಯ್ತಲ್ಲ? ಈ ಇಂಟೆಲಿಜೆನ್ಸಲ್ಲೇ ಉಳಿದು ಹೋಗ್ತಾ ಇದ್ದೀವಿ ನಾವು. ಈ ತರ್ಕಗಳಲ್ಲೇ ಉಳಿದು ಹೋಗ್ತಾ ಇದ್ದೀವಿ ನಾವು. ತರ್ಕ, ಜಗಳಾಡು, ಮತಭೇದಗಳನ್ನ ಬೆಳೆಸ್ಕೊ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಮಾಡು, ಸಭಾತ್ಯಾಗ ಮಾಡು, ದ್ವೇಷ ಮಾಡು, ಅದು ಮಾಡು, ಇದು ಮಾಡು, ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತು have we seen life beyond logic? The beauty of life, the magic of life, the mystic of life? No. ನಮ್ಗೇನಂದರೆ, ನಾನು ಅಂದುಕೊಂಡಿದ್ದೆ ಪಾರಮಾರ್ಥಿಕ ಸತ್ಯ, ಪರಮ ಸತ್ಯ ಅಂತ ನಮ್ಮ ಅಪ್ಪ ಹಾಕಿದ ಆಲದ ಮರ ಅವ್ರು ಹೇಳಿದ್ದೇ ಸರಿ. ಯಾಕೆ? ವೈ ನಾಟ್ ವಿ ಕ್ವಶನ್ ಅಸಂಪ್ಷನ್ಸ್ ವಾಟ್ ಯು ಆರ್ ಮೇಡ್ ಫ್ರೆಂಡ್ಸ್? ಯಾಕೆ ನಮ್ಗೆ ಈ ಒಂದು ಜಡತೆ? ಹಲವಾರು ವ್ಯಕ್ತಿಗಳು ಬಂದು ನಮ್ಮನ್ನು ಎದುರಿಸಿ ಹೋಗಿದ್ದಾರೆ. ಆದರೆ ಇನ್ನೂ ನಾವು ಎಲ್ಲೋ ಈ ಜಡತ್ವದಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ವಿ ಆರ್ ಸೇಫ್. ಎಲ್ಲೋ ಒಂದು ಶೀಪ್ ಮೆಂಟ್ಯಾಲಿಟಿ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಕುರಿಗಳು, ಕುರಿಗಳು ಅಂತ 10 ಕುರಿಗಳು ಬಿದ್ವು, ಅದರಿಂದ ಇನ್ನೂ ಬಿದ್ವು. ಯಾಕೆ ಬೀಳ್ತಾ ಇದ್ದಾವೆ, ಯಾಕೆ ಹೋಗ್ತಾ ಇದ್ದಾರೆ, ಏನಕ್ಕೆ ತಲೆ ಕೂಡ ಇತ್ತಲ್ಲ ನಾವು. ಈ ಕುರಿಗಳ ಮೆಂಟಾಲಿಟಿನ ಬಿಟ್ಟು ನಾವು ಜಾಗೃತರಾಗಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಸಂಗಮ ಇದೆಯಲ್ಲ, ಅದೇ ಕುವೆಂಪು. ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಸಂಗಮನೇ ಕುವೆಂಪು ಸ್ನೇಹಿತರೆ. 2 ವರಗಳು ಅಂತ ಒಂದು ಬರೀತಾರೆ ಅವರು. ಅದರಲ್ಲಿ ಸಾಕ್ಷಾತ್ ದೇವಿನೇ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಅವ್ರು ಬರೀತಾರೆ, 2 ವರಗಳನ್ನು ಹಿಡಿದು ನಿಂತಿರುವೆ ದೇವಿ. ಒಂದು ಕೈಯಲ್ಲಿ ಕಾಮನ ಬಿಲ್ಲು, ಇನ್ನೊಂದು ಕೈಯಲ್ಲಿ ಕಾವಿ. ಅವ್ರು ಮುಂದೆ ಹೋಗ್ತಾ ಹೇಳ್ತಾರೆ, ನನಗೇನು ತಗೋಬೇಕು ನೆಕ್ಸ್ಟ್? ಕಾಮನ ಬಿಲ್ಲು ಬಾಯೆಂದು ಕರೆಯುತ್ತಿದೆ, ಕಾವಿ ಕಿವಿಗೊರೆಯುತ್ತಿದೆ. ನೋಡಿ, ಕೊನೆಯಲ್ಲಿ ಹೇಳ್ತಾರೆ, 2 ವರಗಳನ್ನು ನೀಡಿತ್ತ ದೇವಿ, ಕೈಗೆ ಕಾಮನ ಬಿಲ್ಲು, ಮೈಗೆ ಕಾವಿ. ದಿಸ್ ಇಸ್ ದ ಬ್ಯೂಟಿ ಆಫ್ ಕುವೆಂಪು. ಓ ಮೈ ಲಾರ್ಡ್, ಯು ಆರ್ ಹೋಲ್ಡಿಂಗ್ 2 boons, great boons in your hand, gifts in your hand. In one hand you have rainbow, in another hand you have saffron cloth. He says, mind says, take the rainbow. My soul says, take the saffron cloth. But in the end, he gives beautifully, he tells, oh my goddess, give the rainbow to my hand and saffron to my body, saffron cloth to my body. ಎಲ್ಲೋ ಈ ರೈನ್ಬೋ ಅಥವಾ ಕಾಮನ ಬಿಲ್ಲು ಲೌಕಿಕ ಸಂಕೇತವಾದರೆ, ಈ
ಸ್ಯಾಫ್ರನ್ ಈಸ್ ಆಧ್ಯಾತ್ಮಿಕದ ಸಂಕೇತ. ಸೊ ಈ ಒಂದು ಸಂಗಮದಲ್ಲಿ ಅವರು ಕ್ಷಮಿಸಿ, ಈ ಸಂಗಮವನ್ನು ನಾವು ನೋಡಬೇಕು. ದ ಪಾಯಿಂಟ್ ವೇರ್ science meets spirituality. A point where science meets spirituality. ಈ ಕುವೆಂಪು ಅವರು ಮಧ್ಯಮ ಪಥದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಲೌಕಿಕ, ಇದು ಆಧ್ಯಾತ್ಮಿಕ ಅಂತ ಅವರು ಎಲ್ಲೂ ಒಂದು ಬ್ರ್ಯಾಕೆಟ್ಗಳನ್ನ ಹಾಕಿರಲಿಲ್ಲ. ಅವರ ಲೇಖನಗಳಲ್ಲಿ, ಚಿಂತನೆಗಳಲ್ಲಿ ಪ್ರಕೃತಿ ಪ್ರೇಮದ ಜೊತೆಗೆ ಪ್ರಣಯ ಕಾವ್ಯಗಳು ಹಲವಾರಿದೆ. ನಿನ್ನ ಮೈದಾನದಲ್ಲಿ ಕ್ರೀಡಾಪಟು ನಾನು ಅಂತಾರೆ. ಹಾಗೆ ಅವರು ಅಷ್ಟು ಡೀಪಾಗಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ನ ಅವ್ರು ಮಾಡ್ತಾರೆ. ಪ್ರತಿಯೊಂದು ಆಸ್ಪೆಕ್ಟಲ್ಲೂ ಕೂಡ, ಸ್ತ್ರೀ ಪುರುಷ ಸಂಬಂಧಗಳಲ್ಲೂ ಕೂಡ. ಇಟ್ ಈಸ್ ನಾಟ್ ಜಸ್ಟ್ ಎ ರಿಲೇಷನ್ ಬಿಟ್ವೀನ್ ಎ ಮ್ಯಾನ್ ಅಂಡ್ ಎ ವುಮನ್, ಇಟ್ ಈಸ್ ಎ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಅರ್ಥ ಆಯ್ತಲ್ಲ? ಯಾಕೆ ಅಂದರೆ ಒಂದು ಕಡೆ ಬರೀತಾರೆ, ಇವ್ರನ್ನ ಸ್ವರ್ಗಕ್ಕೆ ಬಾಗಿಲು ತಟ್ತಾ ಇರ್ತಾರೆ. ಇವರು ಒಂದು ಕನಸು ಕಾಡ್ತಾರೆ. ಸ್ವರ್ಗದ ಬಾಗಿಲು, ನೀನು ಯಾರು ಅಂತ ಕೇಳ್ತಾ ಒಳಗಡೆಯಿಂದ ಒಂದು ಧ್ವನಿ. ನಾನು ಕುವೆಂಪು, ರಾಷ್ಟ್ರಕವಿ. ಅದು ತೆಗೆಯೋದಿಲ್ಲ. ಇಲ್ಲ, ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತ. ತೆಗೆಯೋದಿಲ್ಲ. ನಾನು ಉಪಕುಲಪತಿ. ಹೀಗೆ ಹೇಳ್ತಾ ಹೋಗ್ತಾರೆ. ಕೊನೆಗೆ ನಾನು ಹೇಮಾವತಿಯವರ ಗಂಡ, ನಾನು ಕುವೆಂಪು ಅಂದಾಗ ಆ ಒಂದು ಸ್ವರ್ಗದ ಬಾಗಿಲು ತೆಗೀತು ಅಂತ ಅವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಅಂದರೆ ಅವರಿಗೆ ಇದ್ದ ಆ ಒಂದು ಸಂಬಂಧಗಳಿರುವ ಒಂದು ಬದ್ಧತೆ, ದೃಢತೆ, ನಂಬಿಕೆ, ಆ ಒಂದು ಆಳ, ಎತ್ತರ ಸ್ನೇಹಿತರೆ ನಿಮಗೆಲ್ಲೂ ಸಿಗೋದಿಲ್ಲ. ಪ್ರಕೃತಿ ಪ್ರೇಮ ನೋಡ್ತೀರಾ, ಕ್ರಾಂತಿ ಗೀತೆಗಳನ್ನು ಕೇಳ್ತೀರಾ, ನೇಗಿಲ ಯೋಗಿ, ದೊಡ್ಡ ಹಾಡು, ಹೀಗೆ ಪ್ರತಿಯೊಂದು ಇದರಲ್ಲೂ ನಮ್ಮನ್ನು ಬಡಿದೆಬ್ಬಿಸ್ತಾ ಇರ್ತಾರೆ ಅವರು. ಪ್ರತಿ ಬೆಳಗ್ಗೆ ಎದ್ದಿಂದ ಸಾಯಂಕಾಲದವರೆಗೂ ಯಾವ ಕ್ಷೇತ್ರದಲ್ಲಿ ನಿಮಗೆ ಬೇಕು ಆ ಚಿಂತನೆಗಳು ಇವತ್ತು ಸಿಗುತ್ತೆ. ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಈ ಪೆಪ್ಪರ್ಮೆಂಟನ್ನು ಅಗದು ಸ್ವಲ್ಪ 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 ಪೆಪ್ಪರ್ಮೆಂಟ್ನ ತಿಂದು ಅದು ಖಾಲಿ ಆಗ್ತಾ ಹೋಗುತ್ತೆ ನೋಡಿ. ಆ ರೀತಿ ಜೀವನವನ್ನು ಆಸ್ವಾದಿಸಿ ಅಂತ ಕುವೆಂಪು ಅವರು ಹೇಳಿದರೆ ಹೊರತು ಎಲ್ಲೂ ಕೂಡ ಅವರು ಒಂದು ಪ್ರಕೃತಿಗೆ ವಿರುದ್ಧವಾದ ಒಂದು ಸಂದೇಶವನ್ನು ನೀಡೇ ಇಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಹೀಗೆ ಮುಂದೆ ಹೋಗ್ತಾ ಹೇಳ್ತಾರೆ ಅವರು, ಮತ ತೊಲಗಿ ಆಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವಗಳ ಉಳಿಬೇಕು, ಅದನ್ನೇ ಉಳಿಬೇಕು. ಈ ಗುಂಪುಗಾರಿಕೆ ಎಲ್ಲ ಬಿಡಿ. ನಮ್ಮ ಯಾವ ಗ್ರಂಥವೂ ಏಕೈಕ ಪರಮಪೂಜ್ಯ ಗ್ರಂಥವಾಗಬಾರದು. ಈ ಸಮಸ್ಯೆ ಏನಂದರೆ ಬೈಬಲ್, ಕುರಾನ್, ಗೀತಾ ನಮ್ಮ ಎಲ್ಲಿ ಅವರೊಳಗಡೆ ಒಂದು ಮತಭೇದಗಳು, ಇದು ಗ್ರೇಟ್, ಅದು ಗ್ರೇಟ್, ಇದು ಗ್ರೇಟ್. ಸೊ ಇವನ್ನೆಲ್ಲ ಬಿಟ್ಟು ನಾವು ಎಲ್ಲೋ ಈ ಗುಂಪು ಜಗಳಗಳು ಹಚ್ಚುವಂತಾಗಬಾರ್ದು. ನಿರಂಕುಶ ಮತಿಗಳಾಗಬೇಕು, ಸ್ವತಂತ್ರ ಮತಿಗಳಾಗಬೇಕು. ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು. ಆದರೆ ಇದನ್ನ ದರ್ಶನ ಅಂತ ಅವರು ಬರೀತಾರೆ ಕೊನೆಗೆ. ಅದು ರಾಮಾಯಣ ದರ್ಶನ, ಅದು ಒಂದು ಅವರಿಗೆ
ಜ್ಞಾನಪೀಠ ಪ್ರಶಸ್ತಿ 1968 ಅಲ್ಲಿ ಸಿಗುತ್ತೆ. ಹಾಗಾಗಿ ಇಂಥ ಎಲ್ಲ ಪ್ರಶಸ್ತಿಗಳನ್ನು ಗಳಿಸಿ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ, ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಅಂತ ಹೋಲಿಸ್ಕೋತಾರೆ ಅವರು. ಹೀಗಾಗಿ ಇಂಥ ಒಬ್ಬ ಮೇರು ಕವಿಯ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಕುವೆಂಪು ಒಬ್ಬ ರಸಋಷಿ. ಈ ಯುಗಕಂಡ ಸಾಹಿತ್ಯ ರಸಋಷಿ. ಅವರ ಚಿಂತನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಓ ನನ್ನ ಚೇತನ ಅಗುನಿ ಅನಿಕೇತನ ಅಂತ ಹಾಡು ಹೇಳಿ ಎಲ್ಲೋ ನಾವು ಕರೆಕ್ಟಾಗಿ ಹೇಳಿದೆಯಾ, ಪ್ರಾಸ ಸರಿ ಇತ್ತ ಅನ್ನೋದಕ್ಕಿಂತ ಭಾವ 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 ಪರವಶವಾಗಿ ಹಾಡಿ ಆ ಗೂಢಾರ್ಥವನ್ನು ನಾವು ಒಳಗೆ ತಗೋಬೇಕಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಮುಂದೆ ಹೋಗ್ತಾ ಇವತ್ತು ವೈಜ್ಞಾನಿಕವಾಗಿ ನಾವು ತೀವ್ರಗತಿಯಲ್ಲಿ ಮುನ್ನಡೀತಾ ಇದ್ದೀವಿ. ಮೊಬೈಲ್ಗಳು ಆಕ್ರಮಿಸ್ಕೊಂಡ್ಬಿಟ್ಟಿದ್ದೇವೆ. ಟಿ ವಿಗೂ ಕೂಡ ಇಲ್ಲ ಇವತ್ತು. ಇವನ್ ಟಿ ವಿ ಇಸ್ ಗಾನ್, ಎವ್ರಿಥಿಂಗ್ ಇಸ್ ಗಾನ್ ಫಾರ್ ಎ ಟಾಸ್. ಓಕೆ, ಆ್ಯಂಡ್ ನಾವು ಈ ಒಂದು ಕ್ಷಣದಲ್ಲೂ ಕೂಡ ಎಲ್ಲೋ ನಾವು ಈ ಮೌಢ್ಯಗಳನ್ನ ಇಟ್ಕೊಂಡಿದ್ದೀವಲ್ಲ, ಅದು ಯಾಕೆ ಅಂತ ನಾವು ಕೇಳ್ಕೋಬೇಕಾಗತ್ತೆ. ಅದನ್ನೆಲ್ಲ ಬದಲಾಯಿಸಿ ನಾವು ಮುಂದೆ ಕುವೆಂಪು ಅವರನ್ನು ನಾವು ಅವ್ರು ಬರೀತಾರೆ ಒಂದು ಕಡೆ, ಸುಳ್ಳಿನ ಮಾಲೆಯ ಕೊರಳಿಗೆ ಸೂಡಿ ಕಳ್ಳನೊಬ್ಬನು ಗುರುವನ್ನು ಮಾಡಿ ಬಡವರು ಹೊನ್ನನ್ನು ಕಾಣಿಕೆ ನೀಡಿ ಧರ್ಮ ಮೆರೆಯುವ ನೋಡಯ್ಯ. ಹೀಗೆ ನಾವು ಒಂದು ಕಡೆ ಒಂದು ಸತಿ ಹೇಳ್ಬಿಡ್ತಾರೆ, ಮಠಗಳಲ್ಲಿ ಡಕಾಯಿತರಿದ್ದಾರೆ, ಅದಕ್ಕೆ ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಅಂದರೆ ಅವರು ಏನೋ ಒಂದು ಸಂದರ್ಶನದಲ್ಲಿ ಹೇಳಿದಾಗ ಹೇಳ್ತಾರೆ, ಅದು ದೊಡ್ಡ ಗಲಾಟೆಯಾಗಿ ಅವರು ಹೇಳಿದ ಒಂದು ಅರ್ಥ ಏನಪ್ಪ ಅಂದರೆ, ಜಾತಿ ಮತ ಇದರಿಂದ ಇವತ್ತು ಎಲ್ಲ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅನ್ನೋ ಒಂದು ದೃಷ್ಟಿಯಿಂದ ಅವರು ಹೇಳಿದ್ದಾರೆ. ಎಲ್ಲಿಯವರೆಗೂ ನಾವು ನಮ್ಮ ಒಂದು ಪ್ರಜ್ಞೆ ಮಟ್ಟವನ್ನು ಹೆಚ್ಚಿಸ್ಕೊಳ್ಳದೆ ಈ ವ್ಯವಸ್ಥೆಯ ಹಿಂದೆ ಹೋಗಿ ಅವ್ರು ಹೇಳಿದ್ದನ್ನೇ ಸರಿ ಅಂತ ನಂಬಿಕೊಂಡು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ನಾವು ಇದೇ ರೀತಿ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸರಳವಾದ ಒಂದು ಮದುವೆ ಮಂತ್ರಮಾಂಗಲ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಅನಿಕೇತನ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋಣ. ಪ್ರಕೃತಿ ಪ್ರೇಮವನ್ನು ಬೆಳೆಸ್ಕೊಳ್ಳೋಣ. ಹೀಗೆ ಹೇಳ್ತೀವಿ, ಪ್ರಕೃತಿ ಪ್ರೇಮ ಅಂದರೆ ಏನು? ಬೀಯಿಂಗ್ ವಿತ್ ನೇಚರ್. ನಾನು ಯಾವಾಗಲೂ ಹೇಳ್ತೀನಿ, ಬೀಯಿಂಗ್ ವಿತ್ ನೇಚರ್ ಈಸ್ ನಥಿಂಗ್ ಬಟ್ ಮೆಡಿಟೇಷನ್. ಬೀಯಿಂಗ್ ವಿತ್ ನೇಚರ್ ಈಸ್ ನಥಿಂಗ್ ಬಟ್ ಮೆಡಿಟೇಷನ್. ಹಾಗೆ ಪ್ರಕೃತಿ ಪ್ರೇಮ ಅಂದರೆ ಕಾಡಿಗೆ ಹೋಗಬೇಕು, ಅಲ್ಲೇ ಇರಬೇಕು ಅಂತಲ್ಲ. ನಿಮ್ಮ ಸುತ್ತಮುತ್ತಲಿನ ಗಿಡ ಮರ, ಸೂರ್ಯೋದಯ ಚಂದ್ರೋದಯ ಅವನ್ನ ನೋಡ್ತಾ 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 ಎಲ್ಲೋ ನೀವು ಬದಲಾಗ್ತೀರಾ. ಹಾಗೆ ಕುವೆಂಪುವ ಕೆಲವು ಪಾತ್ರಗಳಲ್ಲಿ ಕಾಡುವ ಪಾತ್ರಗಳಿದೆ. ಕಾಡುವ ಪಾತ್ರಗಳಲ್ಲಿ ಜಲಗಾರ ಒಂದು, ಬೆರಳಿಗೆ ಕೊರಳಲ್ಲಿ ಏಕಲವ್ಯ, ಧನ್ವಂತರಿ ಚಿಕಿತ್ಸೆಯಲ್ಲಿ ಬರುವ ರೈತ. ನೋಡಿ, ಧನ್ವಂತರಿ ಚಿಕಿತ್ಸೆಯಲ್ಲಿ ಬರೆದಿದ್ದವರು ರೈತನ ಎದೆಯ ಮೇಲೆ ಇಡೀ ವ್ಯವಸ್ಥೆ ಇವತ್ತು 1950ರಲ್ಲಿ ಬರೆದಿರೋದು. ಇಡೀ ವ್ಯವಸ್ಥೆ ರೈತನ ಮೇಲೆ ಎದೆಯ ಮೇಲೆ ಇಟ್ಟು ಅವನು ನರಳ್ತಾ ಇರ್ತಾನೆ. ಆಗ ಈ ವಿಶ್ವಾಮಿತ್ರ ಮತ್ತು ಪರಶುರಾಮರು ಹೋಗಿ ಎಲ್ಲಿಂದ ಬರ್ತಾ ಇದ್ದಿದ್ದ ಹುಡ್ಕೊಂಡು ಹೋದಾಗ ಒಂದು ನಗರದ ಒಂದು ಹಳ್ಳಿಯಿಂದ ದೂರದಲ್ಲಿ ಒಂದು ಕಾಡಿನಲ್ಲಿ ಇರ್ತದೆ. ಅವನ ಒಂದು ಯಂತ್ರದಿಂದ ನೋಡಿದಾಗ ಇಡೀ ವ್ಯವಸ್ಥೆ ಅವನ ಎದೆ ಮೇಲಿರ್ತದೆ. ನಮ್ಮ ಏನಿವತ್ತು ಪ್ರಗತಿ ಅಂತ ಹೇಳ್ತಾ ಇದ್ದೀವಿ, ಪ್ರಗತಿ ಕಾಡು ಕಡಿತಾ ಇದ್ದೀವಿ, ಪ್ರಗತಿ ಮಾಡ್ತಾ ಇದ್ದೀವಿ. ಕಾಡು ಕಡಿದು
ರೋಡ್ ಮಾಡ್ತಾಯಿದ್ದೀವಿ, ಬೆಟ್ಟ ಕಡಿದು ರೋಡ್ ಮಾಡ್ತಾಯಿದ್ದೀವಿ, ರೈಲ್ವೆ ಮಾಡ್ತಾಯಿದ್ದೀವಿ, ಮೊಬೈಲ್ ಟವರ್ಸ್ ಕಟ್ತಾಯಿದ್ದೀವಿ. ಇದೆಲ್ಲ ಪ್ರಗತಿ. ಅದು ಎಲ್ಲಿ ಅದರ ಪ್ರಗತಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಇದು ನಾವು ಕುವೆಂಪು ಚಿಂತನೆಗಳಲ್ಲಿ ಇದನ್ನು ನಾವು ಒಳಗೊಂಡು ಅದನ್ನು ಪ್ರಶ್ನಿಸಬೇಕು. ಹಾಗೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನಿಸುವ ಹಕ್ಕಿದೆ. ಆ ಒಂದು ಹಕ್ಕನ್ನು ನಾವು ತಗೊಳ್ಳೋಣ. ಹಕ್ಕನ್ನು ನಾವು ಅಟ್ಲೀಸ್ಟ್ ಲೆಟ್ ಅಸ್ ಆಲ್ ಕಮ್ ಟುಗೆದರ್ ಆ್ಯಂಡ್ ಥಿಂಕ್. ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ. ಯಾವುದೋ ಒಂದು ವಿಷಯದಲ್ಲಿ ಅಯ್ಯೋ ನೀನು ಹೇಳಿದ್ದೆಲ್ಲ ತಪ್ಪು ಅಂತ ಹೇಳಿ ಒಂದೇ ಕ್ಷಣದಲ್ಲಿ ಮುಗಿಸ್ಬಿಡುವಂಥ ವ್ಯವಸ್ಥೆಯನ್ನು ಬಿಟ್ಟು ಕಮ್ ಲೆಟ್ ಅಸ್ ಹ್ಯಾವ್ ಎ ಡೈಲಾಗ್. ಲೆಟ್ ಅಸ್ ಹ್ಯಾವ್ ಎ ಡೈಲಾಗ್. ಎಲ್ಲಿ ಯಾವಾಗ ಇದು ಲೆಟ್ ಅಸ್ ಹ್ಯಾವ್ ಎ ಡೈಲಾಗ್ ಬರೋದು? ಸೊ ಒನ್ಸ್ ಯು ಹ್ಯಾವ್ ಎ ಓಪನ್ ಮೈಂಡ್. ಅರ್ಥ ಆಯ್ತಲ್ಲ? ಹಾಗೆ ಈ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಒಂದು ಪಥದಲ್ಲಿ ನಾವು ಕುವೆಂಪು ಅವ್ರನ್ನ ಕಂಡು ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನಡೆದಿದ್ದೇ ಆದರೆ ನಮ್ಮ ಜೀವನ ನಿಜವಾಗ್ಲೂ ಚೆನ್ನಾಗಿರ್ತದೆ. ಯಾಕಂದರೆ ಅವರು ಜೀವನ ಪ್ರೀತಿಯುಳ್ಳ ಒಬ್ಬ ಕವಿ ಅನ್ನೋದಕ್ಕಿಂತ ಮಾರ್ಗದರ್ಶಕರು ಅಂತ ಹೇಳಬೇಕಾಗ್ತದೆ. ಒಬ್ಬ ಮಾರ್ಗದರ್ಶಕರು, ಯುಗ ಪುರುಷರು. ಒಬ್ಬ ಕರ್ನಾಟಕದಲ್ಲಿ ಇವತ್ತು ಏನಾದರೂ 11,000 ಪೇಜ್ಗಳು, ಪುಟಗಳು ಇವತ್ತು ಏನಾರ ಅವರು ಯಾವ ಕ್ಷೇತ್ರದಲ್ಲಿ ಇಲ್ಲ, ಎಲ್ಲ ಕ್ಷೇತ್ರದಲ್ಲಿ ಅವರು ಅಂದರೆ ಎಲ್ಲ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅದು ಕಾದಂಬರಿ ಇರ್ಬೋದು, ಕಾವ್ಯ ಇರ್ಬೋದು, ಪ್ರಬಂಧ ಇರ್ಬೋದು, ನಾಟಕ ಇರ್ಬೋದು. ಸೊ ಈಗ ನೋಡ್ತಾ ಹೋಗಿ ಡೀಪರ್ ಆ್ಯಂಡ್ ಡೀಪರ್ ಆ್ಯಂಡ್ ಡೀಪರ್. ನೀವು ಆ್ಯಸ್ ಯು ಗೋ ಡೀಪ್ you'll find that ಕುವೆಂಪು has done so much. ಬೇರೆಯವ್ರು 4 ಬುಕ್ ಬರೆದ್ಬಿಟ್ಟು ತಾವೇ ದೊಡ್ಡ ವ್ಯಕ್ತಿಗಳು ಅಂತ ಇವತ್ತು ಓಡಾಡ್ಕೊಂಡು ಹೋಗ್ತಿರೋ ವ್ಯಕ್ತಿಗಳು ಇವತ್ತಿದ್ದಾರೆ. 11,000 ಪುಟಗಳು ಅವರ ಒಂದು ಪುಸ್ತಕಗಳಲ್ಲಿ ಸಿಗ್ತದೆ. ಅದು ಕುಪ್ಪಳಿಯಿಂದ 4,000 ರೂಪಾಯಿ ಏನೋ ಒಂದು ಬಾಕ್ಸಲ್ಲಿ ಹಾಕಿಕೊಳ್ತಾರೆ. ದಯವಿಟ್ಟು ತಗೊಳ್ಳಿ, ಓದಿ. ನಮ್ಮ ಶಾಂತರಾಜು ಅವರು, ಬೈರಮಂಗಲ ರಾಮೇಗೌಡರು, ಸಿದ್ಧಲಿಂಗಯ್ಯನವರು, ಹಿರಿಯ ಚಿಂತಕರು ಮತ್ತು ಈಗಿನ ಕಾಲದ ಹುಡುಗರು ಯಾರಿಗೆ ಸಾಹಿತ್ಯ ಅನ್ನೋದಲ್ಲಿ ನಿಲ್ಲಬಾರ್ದು. ಸಾಹಿತ್ಯ ವೈಚಾರಿಕತೆ, ಅವೈಚಾರಿಕತೆ ಇನ್ನು ಮೀರಿ ಆಧ್ಯಾತ್ಮ. ಮೊನ್ನೆ ಬೈರಮಂಗಲ ರಾಮೇಗೌಡ ಇದು ಅಧ್ಯಾತ್ಮ ಅಲ್ಲ, ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ಆದಿ ಪ್ಲಸ್ ಆತ್ಮ, ಅಂದರೆ ನಮ್ಮ ಒಳಗೆ ಹೋಗಿ ನೋಡಿಕೊಳ್ಳುವುದೇ ಅಧ್ಯಾತ್ಮ. ನನ್ನಲ್ಲಿ ಬದಲಾವಣೆ ತರುವುದೇ ಅಧ್ಯಾತ್ಮ. ಬೇರೆಯವರಲ್ಲಿ ಬದಲಾವಣೆ ತಂದು ನೀನೇನು ಮಾಡ್ತೀಯ? ಸಪೋಸ್ ಐ ಬ್ರಿಂಗ್ ಬದಲಾವಣೆ, ರೇಣುಕಾ ಮೇಡಮ್ ಬದಲಾದ್ರೆ ನಾನು ಬದಲಾಗ್ತೀನಿ ಅಂದರೆ ನೀನೆಲ್ಲಿ ಬದಲಾದಂಗಾಯಿತು. ಸೊ ಈ ರೀತಿಯ ಚಿಂತನೆಗಳನ್ನು ಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಅಧ್ಯಾತ್ಮವನ್ನು ಬೆಳೆಸ್ಕೊಂಡಿದ್ದೇ ಆದರೆ ನಿಜವಾಗ್ಲೂ ಕುವೆಂಪು ಚಿಂತನೆಗಳಿಗೆ ನಾವು ಒಂದು ದೊಡ್ಡ ಗೌರವವನ್ನು ತೋರಿಸ್ದಂಗೆ ಆಗ್ತದೆ ಅಂತ ಹೇಳ್ತಾ, ಸ್ನೇಹಿತರೆ, ಮುಂದಿನ ಭಾನುವಾರ ನಾನು ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 10:30 ರಿಂದ 11 ಗಂಟೆಗೆ ಇದೇ ಭಾಷಣವನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರಿನ ವ್ಯತ್ಯಾಸ ಆಗಿತ್ತು, ಗಂಟಲು ಕಟ್ಟಿದೆ, ಕ್ಷಮಿಸಿ ದಯವಿಟ್ಟು. ಹಾಗೆ 22ನೇ ತಾರೀಕು ಬ್ರಹ್ಮಶ್ರೀ ಪತ್ರಿಜಿಯವರು ನಿಡಿಗಟ್ಟಾಗೆ ಬರ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೈವೇ ಚನ್ನಪಟ್ಟಣ ಆದಮೇಲೆ 15 ಕಿಲೋಮೀಟ್ರ್ ಆದಮೇಲೆ. ನಾನು ಮಂಡ್ಯದಲ್ಲೇ ಹುಟ್ಟಿ ಬೆಳೆದು, ಆದರೆ ಬೆಂಗಳೂರಿನಲ್ಲಿ ನಾನು ಸಂಪೂರ್ಣವಾಗಿ ಹೆಚ್ಚು ಕಮ್ಮಿ 90% ನಾನು ಬೆಳೆದಿರೋದು ಬೆಂಗಳೂರಿನಲ್ಲೇ. ಆದರೂ ನಾನು ಮಣ್ಣಿನ ಏನು ನನ್ನ ಮೂಲ ಮಣ್ಣು ಅದು ಮಂಡ್ಯ. ಅಲ್ಲಿ ನಾನು ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ 15 ವರ್ಷಗಳಿಂದ ಈ ಒಂದು ಹೆದ್ದಾರಿ ಪಕ್ಕದಲ್ಲೇ ಒಂದು ಜಮೀನನ್ನು ಮಾಡಿ ಅದನ್ನು ಡೆವಲಪ್ ಮಾಡಿ ಇಂದು ಅದು ಕುವೆಂಪು ಪಿರಮಿಡ್ ಭವನವಾಗಿ ನಿರ್ಮಾಣ ಆಗಿದೆ. ಕೃಷಿ ಸಂಶೋಧನಾ ಕೇಂದ್ರವಾಗುತ್ತೆ. ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು
ಸಂಶೋಧನೆಗಳಿಗೆ ಅವಕಾಶ ಇರ್ತದೆ. ಧ್ಯಾನದ ಒಂದು ಮಂದಿರ ಇದೆ, ದಯವಿಟ್ಟು ಬನ್ನಿ. ನಿಮಗೆಲ್ರಿಗೂ ಸುಸ್ವಾಗತವನ್ನು ಬಯಸಿ ನನ್ನ ಈ ಒಂದು ಭಾಷಣ ಅನ್ನೋದಕ್ಕಿಂತ ಇದು ಒಂದು ಚಿಂತನೆಗಳ ಶೇರಿಂಗ್ ಅಂತ ಹೇಳ್ಬೋದು. ಐ ಆಮ್ ಜಸ್ಟ್ ಶೇರಿಂಗ್ ವಾಟ್ ಐ ಫೀಲ್ ಲೈಕ್. ಯಾಕೆಂದರೆ ಎಲ್ಲಿ ಯಾವಾಗ ಯಾರಿಗೆ ಜ್ಞಾನೋದಯ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಏಕೆಂದರೆ ಈ ರೀತಿಯ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಮಗೆ ಯಾರಿಗೆ ಎಲ್ಲಿ ಯಾವ ವಿಷಯ ಇಷ್ಟ ಆಗುತ್ತೋ, ಯಾರು ನಮ್ಮನ್ನು ನಾವು ಅಂದ್ಕೊಂಡಿರ್ತಾರನೇ ಇನ್ನೊಬ್ಬರು ಯೋಚನೆ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಹಾಗಾಗಿ ನಾವು ಅಯ್ಯೋ ಯಾರೂ ನನ್ನ ಜೊತೆಗಿಲ್ವಲ್ಲಪ್ಪ, ಏನಾರ ಮಾಡೋಣ, ಬದಲಾವಣೆ ತರೋಣ ಸಮಾಜದಲ್ಲಿ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಕ್ಕಿಂತ 1 ಗಂಟೆಗಳ ಕಾಲ ಈ ರೀತಿಯ ಒಂದು ಏನು ಒಂದು ಸಂವಾದ ಅಂತ ಅಂದ್ಕೊಳ್ಳಿ. ಇದು ಒನ್ ವೇ ಸಂವಾದ ಆದರೂ ಮುಂದಿನ ದಿನಗಳಲ್ಲಿ ತಾವು ನನಗೆ ತಿಳಿಸ್ಬೋದು. ನನ್ನ ನಂಬರು 9448140198. ನನ್ನ ನಂಬರು 9448140198. ಸೊ ಭೇಟಿಯಾಗೋಣ. ನಾಳೆ 3 ಗಂಟೆಗೆ ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಲೈವ್ ಬರ್ತಾ ಇದೆ. ಅದರಲ್ಲಿ ನಾನು ಖಾಲಿ ಕಪ್ಪಿನ ಬಗ್ಗೆ ಮಾತಾಡಿದ್ದೀನಿ. ಅದನ್ನು ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಆದರೆ ಸಾಯಂಕಾಲ ಸಿಗುವ. ಎಲ್ರಿಗೂ ನಮಸ್ಕಾರ. ರೇಣುವರೇ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.